ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಅಂದ್ರೆ ದಿನಾಂಕ 21 ಜನವರಿ 2024ರಂದು ಕರ್ನಾಟಕ ಲೋಕಸೇವಾ ಆಯೋಗ KPSC ನಡೆಸಿದಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ವಾಣಿಜ್ಯ ತೆರಿಗೆ ನಿರೀಕ್ಷಕರು ಈ ಒಂದು ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ 1 ಅಂದ್ರೆ ಸಾಮಾನ್ಯ ಜ್ಞಾನ ಜನರಲ್ ಪೇಪರ್ ನಲ್ಲಿ ಕೇಳದಂತಹ ಎಲ್ಲ ಪ್ರಶ್ನೆಗಳಿಗೆ ಕೂಡ ತಾತ್ಕಾಲಿಕ ಕೀ ಉತ್ತರಗಳನ್ನು ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈಗ ನನ್ನ ಹತ್ರ ಇರುವಂತದ್ದು ವರ್ಷನ್ ಕೋಡ್ D2 ನ ಕ್ವಶನ್ ಪೇಪರ್, ವರ್ಷನ್ ಕೋಡ್ D ನ ಕ್ವಶನ್ ಪೇಪರ್. ನೀವು ನಿಮ್ಮ ಕ್ವಶನ್ ಪೇಪರ್ ನ ವರ್ಷನ್ ಅನ್ನ ನೋಡಬೇಡಿ, ಹಾಗೇನೆ ಪ್ರಶ್ನೆ ಸಂಖ್ಯೆಯನ್ನ ನೋಡಬೇಡಿ, ಬರೀ ಪ್ರಶ್ನೆಗಳು ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತಹ ಆಪ್ಷನ್ಸ್ ಗಳನ್ನ ಮಾತ್ರ ನೀವು ಗಮನಿಸಿ ಉತ್ತರವನ್ನ ಟ್ಯಾಲಿ ಮಾಡ್ಕೊಳ್ಳಿ. ನೋಡಿ, ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್? ಸ್ವಸಹಾಯ ಸಂಘಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅನ್ನುವಂತ ಪ್ರಶ್ನೆ. ಇದೆಲ್ಲ ಆಯ್ಕೆಗಳನ್ನ ಗಮನಿಸಿದಾಗ ದೇ ವೇರ್ ಇಂಟ್ರೊಡ್ಯೂಸ್ಡ್ ಇನ್ 1982 ಅಂತ ಆಪ್ಷನ್ 1 ಇದೆ ನೋಡಿ. ಇದು ಸರಿಯಾದಂತಹ ಹೇಳಿಕೆ ಅಲ್ಲ. ಈ ಸ್ವಸಹಾಯ ಸಂಘಗಳ ಒಂದು ಪರಿಕಲ್ಪನೆ ಜಾರಿಗೆ ತಂದಂತದ್ದು 1984ರಲ್ಲಿ. ಹಾಗಾಗಿ ಆಪ್ಷನ್ 1 ಸರಿಯಾದಂತಹ ಉತ್ತರ. ನೇಮ್ ದ ಕಮಿಟಿ ಅಪಾಯಿಂಟೆಡ್ ಇನ್ 1986 ಬೈ ರಾಜೀವ್ ಗಾಂಧಿ ಆನ್ ರಿವೈಟಲೈಸೇಷನ್ ಆಫ್ ಅ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಫಾರ್ ಡೆಮೋಕ್ರಸಿ ಅಂಡ್ ಡೆವಲಪ್ಮೆಂಟ್. ಇದಕ್ಕೆ ಸರಿಯಾದಂತಹ ಉತ್ತರ LM ಸಿಂಘ್ವಿ ಕಮಿಟಿ, ಲಕ್ಷ್ಮಿ ಮಾಲ್ ಸಿಂಘ್ವಿ ಕಮಿಟಿ, ಆಪ್ಷನ್ 2. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಸೋರ್ಸ್ ಆಫ್ ಫಂಡ್ಸ್ ಆಫ್ ಪಂಚಾಯತ್ ರಾಜ್ ಇನ್ ಕರ್ನಾಟಕ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4, ಲೋನ್ಸ್ ಫ್ರಮ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಆಪ್ಷನ್ 4. ಮುಂದಿನ ಪ್ರಶ್ನೆ, which of the following are working towards the improvement of rural roads and their maintenance? ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹಾಗೂ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಯಾವ ಯೋಜನೆ ಕೆಲಸ ಮಾಡ್ತಾ ಇದೆ ಅಂತೇಳಿ. ಇಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನ ಕೊಡಲಾಗಿದೆ. ಯೋಜನೆಗಳ ಹೆಸರನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ, ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ, ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ, NGNRY, ನಮ್ಮ ಕೆರೆ ನಮ್ಮ ರಸ್ತೆ ಅಭಿಯಾನ ಯೋಜನೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದೆಲ್ಲ ಆಯ್ಕೆಗಳು ಸರಿಯಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಇದು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿರುವಂತಹ ಯೋಜನೆ. ಹಾಗೇನೆ ಇಲ್ಲಿ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ, ಆಪ್ಷನ್ 2. ಹಾಗೇನೆ ಇಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ, ಇದು ಕೂಡ ರಸ್ತೆಗಳ ಅಭಿವೃದ್ಧಿ ಹಾಗೇನೆ ನಿರ್ವಹಣೆಗೆ ಸಂಬಂಧಪಟ್ಟಾಗಿರುವಂತಹ ಒಂದು ಯೋಜನೆ. ಹಾಗಾಗಿ ಇಲ್ಲಿಗೆ ಸರಿಯಾದಂತಹ ಉತ್ತರ ಆಪ್ಷನ್ 2, 1, 2 and 3 ಓನ್ಲಿ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ಮ್ಯಾಚ್ ದ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ ಇನ್ ದ ಲಿಸ್ಟ್. ಲಿಸ್ಟ್ 1 ಅಂಡ್ ಲಿಸ್ಟ್ 2 ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಲೋಕಲ್ ವಿಂಡ್ಸ್ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತ ಪ್ರದೇಶಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಚಿನೂಕ್ ಮಾರುತ ಸಂಬಂಧಪಟ್ಟಿರುವಂತದ್ದು, ಇಲ್ಲಿ ಚಿನೂಕ್ ಸಂಬಂಧಪಟ್ಟಿರುವಂತದ್ದು USA, ಇದು USA. ಹಾಗೇನೆ ಸಿರೊಕ್ಕೋ ಇದು ಆಫ್ರಿಕಾ, ಹಾಗೇನೆ ಬ್ರಿಕ್ ಫೀಲ್ಡರ್ ಇದು ಆಸ್ಟ್ರೇಲಿಯಾ, ಹಾಗೇನೆ ಮಿಸ್ಟ್ರಲ್ ಇದು ಯುರೋಪ್, ಫ್ರಾನ್ಸ್ ಅಲ್ಲಿ ಪ್ರಮುಖವಾಗಿ ಈ ಮಾರುತಗಳು ಕಂಡು ಬರ್ತವೆ. ಹಾಗಾಗಿ ಇಲ್ಲಿ ಕೋಡ್ ಗಳನ್ನ ಗಮನಿಸಿದ್ರೆ A1, B4, C2 and D3. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಕಂಡವುಗಳಲ್ಲಿ ಯಾವುದು ಬಹುತೇಕವಾಗಿ ಗಮನಾರ್ಹವಲ್ಲದ ಸಮುದ್ರದಾಳದ ನಿಕ್ಷೇಪವಾಗಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3, ರೆಡ್ ಕ್ಲೇ ಅಥವಾ ಕೆಂಪು ಕ್ಲೇ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ಈ ಕೆಳಗಿನವುಗಳಲ್ಲಿ ಯಾವುದು ಅಂತರಾಗ್ನಿ ಶಿಲೆಯಲ್ಲ ಅನ್ನುವಂತ ಪ್ರಶ್ನೆಯನ್ನು ಕೇಳಿದರೆ, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3, ಲ್ಯಾಕೋಲಿಥಿಕ್ ಅಗ್ನಿಶಿಲೆ. ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಬಂದಿದೆ. ಇಲ್ಲಿ ಒಂದೊಂದಾಗಿ ಹೊಂದಿಸ್ತಾ ಹೋಗಿ. ಇಲ್ಲಿ ಮರಳು ಶಿಲೆ ಇದು ಕ್ವಾರ್ಟ್ಸೈಟ್ ಅಂತ ಕರಿತೇವೆ. ಕ್ವಾರ್ಟ್ಸೈಟ್ ಉತ್ಪತ್ತಿಯಾಗಿರುವಂತದ್ದು ಮರಳು ಶಿಲೆಯಿಂದ. ಹಾಗೇನೆ ಇಲ್ಲಿ ಲೈಮ್ ಸ್ಟೋನ್ ಅಮೃತ ಶಿಲೆಗೆ ಸಂಬಂಧಪಟ್ಟಿದೆ. ಅಮೃತ ಶಿಲೆಯನ್ನು ಇಲ್ಲಿ ಲೈಮ್ ಸ್ಟೋನ್ ನಿಂದ ಮಾಡ್ತಾರೆ ಅಥವಾ ಸುಣ್ಣದ ಕಲ್ಲಿನಿಂದ ಮಾಡ್ತಾರೆ. ಹಾಗೇನೆ ಕಲ್ಲಿದ್ದಲನ್ನ ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ಅದನ್ನ ಆ ಒಂದು ತಾಪಕ್ಕೆ ಒಡ್ಡಿದಾಗ ಗ್ರಾಫೈಟ್ ನ ರೂಪವನ್ನು ನಾವು ಪಡಿಬಹುದು. ಹಾಗಾಗಿ ಕಲ್ಲಿದ್ದಲು ಗ್ರಾಫೈಟ್. ಹಾಗೇನೆ ಜೇಡಿ ಮಣ್ಣು ಅಂದ್ರೆ ಕ್ಲೇ, ಇದಕ್ಕೆ ಸಿಸ್ಟ್ ಅಂತ ಕರಿತೇವೆ. ಹಾಗಾಗಿ ಇಲ್ಲಿ ಈ ತರ ಹೊಂದಾಣಿಕೆಯನ್ನ ಮಾಡಬಹುದು. ಇಲ್ಲಿ ಕೊಟ್ಟಿರುವಂತಹ ಕೋಡಿನ ಪ್ರಕಾರ ಕೋಡ್ ಗಳನ್ನ ನೋಡೋದಾದ್ರೆ, ಇಲ್ಲಿ ಗಮನಿಸಿ ಆಪ್ಷನ್ 2 ಅಲ್ಲಿದೆ A2
A2, B3, C4 and C1. ಹಾಗಾಗಿ ಆಪ್ಷನ್ 2 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಈ ಕೆಳಗಿನ ಯಾವ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ? ಸೊ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಸ್ಥಳ ನೀಲಗಿರಿ ಬೆಟ್ಟಗಳು. ಆಪ್ಷನ್ 2. ಕರ್ನಾಟಕ ಪ್ರಸ್ಥಭೂಮಿಯ ಎರಡು ಪ್ರಾಕೃತಿಕ ವಿಭಾಗಗಳಂತ ಹೇಳಿದ್ರೆ ಸೊ ಇಲ್ಲಿ ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶ. ಆಪ್ಷನ್ 1. ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ನದಿಗಳ ಉಗಮ ಹಾಗೆ ನದಿಗಳ ಹೆಸರನ್ನ ಕೊಡಲಾಗಿದೆ. ಸೊ ಇಲ್ಲಿ ಒಂದೊಂದಾಗಿ ಇಲ್ಲಿ ಹೊಂದಾಣಿಕೆಯನ್ನ ಮಾಡ್ತಾ ಬನ್ನಿ. ಸೊ ಇಲ್ಲಿ ಸಿಂಗಿ ಕಂಬನ್ ಸಂಬಂಧಪಟ್ಟಿರುವಂತದ್ದು ಇದು ಸಿಂಧೂ ನದಿಯ ಉಗಮ ಸ್ಥಾನ A4. ಹಾಗೆಯೇ ದೇವ ಪ್ರಯೋಗದಲ್ಲಿ ಗಂಗಾ ನದಿ ಉಗಮಿಸ್ತದೆ B1. ಹಾಗೆಯೇ ನಾಮ್ಚ ಬರುವ ಸೊ ಇಲ್ಲಿ ಬ್ರಹ್ಮಪುತ್ರ ನದಿ ಉಗಮ ಆಗ್ತದೆ. ಹಾಗೆಯೇ ಮಹಾಬಲೇಶ್ವರ ಸೊ ಕೃಷ್ಣ ನದಿ ಉಗಮ ಆಗುವಂತದ್ದು ಮಹಾಬಲೇಶ್ವರದಲ್ಲಿ. ಹಾಗಾಗಿ D3. ಸೊ ಇಲ್ಲಿ ಹೊಂದಾಣಿಕೆಯನ್ನ ಮಾಡಿ ಬರೆದಾಗ ಸೊ ಇದಕ್ಕೆ ಸರಿ ಹೊಂದುವಂತಹ ಒಂದು ಆಯ್ಕೆ ಯಾವ್ದಪ್ಪ ಅಂತ ಹೇಳಿದ್ರೆ ಆಯ್ಕೆ 2 A4, B1, C2 ಅಂಡ್ D3. ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ನಗರ ರಚನೆಯ ಏಕಕೇಂದ್ರಿತ ವಲಯ ಮಾದರಿಯನ್ನು ಯಾರು ನೀಡಿದರು ಅನ್ನುವಂತಹ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಒಂದು ಉತ್ತರ ಇಲ್ಲಿ ಆಪ್ಷನ್ 1 E.W. ಬರ್ಜಸ್. ಸೊ ಪರಿಸರಣ ಮಳೆ, ಮಿಂಚು ಮತ್ತು ಗುಡುಗುಲು ಯಾವ ಮೋಡಗಳೊಂದಿಗೆ ಕಂಡು ಬರುತ್ತವೆ ಅನ್ನುವಂತಹ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ರಾಶಿ ವೃಷ್ಟಿ ಮೋಡ. ಆಪ್ಷನ್ 4 ಕ್ಯುಮಿಲಿಮಿನಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಕ್ವಶನ್ ನಂಬರ್ 14. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜ ಆಗಿವೆ ಅನ್ನುವಂತಹ ಪ್ರಶ್ನೆ. ಇದು ಆಸ್ಟ್ರೇಲಿಯಾದ ಈಶಾನ್ಯದಲ್ಲಿ ಕಂಡುಬರುತ್ತದೆ. ಸೊ ಇದು ಸರಿಯಾದಂತಹ ಆಯ್ಕೆ. ಹಾಗೇನೆ ಆಯ್ಕೆ 2 ಇದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ದಿಣ್ಣೆಯಾಗಿದೆ. ಇದು ಕೂಡ ಸರಿನೇ. ಹಾಗೇನೆ ಇಲ್ಲಿ ಇದು ಜ್ವಾಲಾಮುಖಿಯ ಶಿಲಾರಸದಿಂದ ನಿರ್ಮಿತ ಆಗಿದೆ. ಸೊ ಇದು ಈ ಹೇಳಿಕೆ ಸರಿಯಾಗಿಲ್ಲ. ಹಾಗೇನೆ ಇಲ್ಲಿ ಇದು ಹವಳಗಳಿಂದ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಸರಿ ಹೊಂದುವಂತಹ ಆಯ್ಕೆ ಆಪ್ಷನ್ 4 ಅಲ್ಲಿದೆ. ಆಪ್ಷನ್ 4 1, 2 ಮತ್ತು 4 ಸರಿಯಾಗಿವೆ. 1, 2 and 4 ದೀಸ್ ಆಪ್ಷನ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಹೊಸದಾಗಿ ಹೆಸರಿಸಲಾದ ಅಂಡಮಾನ್ ದ್ವೀಪದ ಒಂದು ದ್ವೀಪವನ್ನು ಹಿಂದೆ ಏನೆಂದು ಕರೆಯಲಾಗುತ್ತಿತ್ತು? ಸೊ ಇದನ್ನ ಹಿಂದೆ ರಾಸ್ ಐಲ್ಯಾಂಡ್ ಅಂತೇಳಿ ಕರೆಯಲಾಗ್ತಾ ಇತ್ತು. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಡ್ಯಾಶ್ ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕ IIP ಯನ್ನ ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಕೇಂದ್ರೀಯ ಅಂಕಿ ಸಂಖ್ಯಾ ಕಚೇರಿ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಥವಾ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಆಪ್ಷನ್ 1. ನೆಕ್ಸ್ಟ್ ನೈಸರ್ಗಿಕ ಕೃಷಿಯ ಶೂನ್ಯ ಆಯವ್ಯಯ ZBNF ನ ಮುಖ್ಯ ಉದ್ದೇಶವೆಂದರೆ? ಸೊ ಇದಕ್ಕೆ ಸರಿಯಾದಂತ ಉತ್ತರ ದೇಶದಲ್ಲಿ ಕೃಷಿ ಉತ್ಪನ್ನ ಮತ್ತು ಉತ್ಪಾದಕತೆಯನ್ನ ನಿರ್ವಹಿಸುವಂತಹ ಕೆಲಸವನ್ನ ಮಾಡ್ತದೆ ಈ ಒಂದು ಸಂಸ್ಥೆ. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗುವ ಸರಕು ಮತ್ತು ಸೇವೆಗಳ ತೆರಿಗೆ GST ದರವು ಅಂದ್ರೆ GST ಸ್ಲ್ಯಾಬ್ ಅನ್ನ ಗೋಲ್ಡ್ ಪ್ರಾಡಕ್ಟ್ಸ್ ಗಳ ಮೇಲೆ ವಿಧಿಸಲಾಗುವಂತಹ GST ಸ್ಲ್ಯಾಬ್ ಎಷ್ಟು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ 3%. ಆಪ್ಷನ್ 3. ಆಪ್ಷನ್ 2. ನೆಕ್ಸ್ಟ್ ಆರ್ಥಿಕ ಹೊಣೆಗಾರಿಕೆ ಆಯವ್ಯಯ ನಿರ್ವಹಣೆ FRBM ಅಧಿನಿಯಮ 2003ರ ಪ್ರಮುಖ ಗುರಿಯನ್ನ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ವಿತ್ತೀಯ ಕೊರತೆಯನ್ನ ತೆಗೆದುಹಾಕುವುದು ಮತ್ತು ಆದಾಯ ಕೊರತೆಯನ್ನ ತಗ್ಗಿಸುವುದು. ಆಪ್ಷನ್ 3 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಯಾವ ರಾಷ್ಟ್ರವು ವರ್ಲ್ಡ್ ಪ್ರೆಸ್ ಫ್ರೀಡಂ ದರ್ಜೆಯ ಅಡಿಯಲ್ಲಿ ಮೊದಲ ದರ್ಜೆಯನ್ನ ಹೊಂದಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ನಾರ್ವೆ ದೇಶ. ಆಪ್ಷನ್ 4. ನೆಕ್ಸ್ಟ್ ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳು ಸೋಷಿಯಲ್ ಗೂಡ್ಸ್ ಗಳ ಪ್ರಮುಖವಾಗಿರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಇಲ್ಲಿ ಕೇಳಲಾಗಿದೆ. ಇದಕ್ಕೆ ಸರಿಯಾದಂತ ಉತ್ತರವನ್ನು ನಾವು ಒಂದೊಂದಾಗಿ ನೋಡ್ತಾ ಬನ್ನಿ. ಸೊ ಇಲ್ಲಿ ಒಂದೊಂದಾಗಿ ಹೇಳಿಕೆಗಳನ್ನ ಬಹಿಷ್ಕಾರ ಕಾರ್ಯ ಇದು ಇದರ ವೈಶಿಷ್ಟ್ಯತೆ ಅಲ್ಲ. ಹಾಗೇನೆ ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಇದು ಕೂಡ ವೈಶಿಷ್ಟ್ಯತೆ ಅಲ್ಲ. ಸೊ ಹಾಗೇನೆ ಇಲ್ಲಿ ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಇಲ್ಲದಿರುವುದು ಇದು ಸಮಾಜ ಸರಕುಗಳನ್ನು ಪ್ರಮುಖವಾಗಿರುವಂತಹ ಲಕ್ಷಣ. ಹಾಗೇನೆ ಕಾರ್ಯಸಾಧ್ಯವಲ್ಲದ ಬಹಿಷ್ಕಾರ ಕೂಡ ಸಮಾಜ ಸರಕುಗಳ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ 2 3 ಮತ್ತು 4. ನೆಕ್ಸ್ಟ್ ಸಹಕಾರ ಸಂಘಗಳ ಕಾಯ್ದೆ 1904ರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು? ಇದಕ್ಕೆ ಸರಿಯಾದಂತ ಉತ್ತರ ಕೃಷಿ ಸಾಲ ಸಹಕಾರಗಳ ಸಂಘ 1905. ಸೊ ಹಾಗಾಗಿ ಇಲ್ಲಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 1905 1905ರಲ್ಲಿ ನೋಂದಣಿ ಮಾಡಲಾಯಿತು.
ಹಾಗಾಗಿ ಆಪ್ಷನ್ 1 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. 2021-22ಕ್ಕೆ ಹೋಲಿಸಿದರೆ 2022-23ರಲ್ಲಿನ ಕರ್ನಾಟಕ ರಾಜ್ಯದ ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನದ ವಲಯವಾರು ಸಂಯೋಜನೆಯನ್ನ ಈ ಕೆಳಗಿನಂತೆ ಗಮನಿಸಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಆಯ್ಕೆಗಳನ್ನ ಕೊಡಲಾಗಿದೆ. ಈ ಪ್ರಶ್ನೆ ಒಂದಷ್ಟು ಗೊಂದಲದಲ್ಲಿರುವಂತಹ ಪ್ರಶ್ನೆ. ಸೊ ಇದಕ್ಕೆ ಆನ್ಸರ್ ನಾನು ಇಲ್ಲಿ ಕೀ ಆನ್ಸರ್ ಗಳನ್ನ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಇದೊಂದು ಕ್ವಶನ್ ಪೆಂಡಿಂಗ್ ಇದೆ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳಿದರೆ, ಸೊ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಸಂಬಂಧಪಟ್ಟಿರುವಂತದ್ದು ಓಝೋನ್ ಪದರ ಕ್ಷೀಣಿಸುವಿಕೆ. ಸೊ ಇದರ ಕ್ಷೀಣಿಸುವಿಕೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನ ನಾವು ಜಾರಿಗೆ ತಂದಿದ್ದೇವೆ. ಹಾಗಾಗಿ ಆಪ್ಷನ್ 3 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಸೊ ಇಲ್ಲಿ ಪಟ್ಟಿ 1ರಲ್ಲಿ ರೋಗ ಹಾಗೂ ಯಾವುದರಿಂದ ಉಂಟಾಗ್ತದೆ, ಯಾವ ಮಾಲಿನ್ಯದಿಂದ ಉಂಟಾಗ್ತದೆ ಅನ್ನುವಂತಹ ಒಂದು ಪಟ್ಟಿಯನ್ನ ಕೊಡಲಾಗಿದೆ. ಸೊ ಇಲ್ಲಿ ಒಂದೊಂದಾಗಿ ನೋಡಿ. ಮಿನಮಾಟ ರೋಗ ಪಾದರಸದ ಮಾಲಿನ್ಯದಿಂದ, ಪಾದರಸದಿಂದ ಉಂಟಾಗ್ತದೆ. ಪಾದರಸದ ಪ್ರಮಾಣ ಹೆಚ್ಚಾದ್ರೆ ಸೊ ಇಲ್ಲಿ ಮಿನಮಾಟ ರೋಗ ಉಂಟಾಗ್ತದೆ. ಹಾಗಾಗಿ ಮಿನಮಾಟ. HG ಹಾಗೇನೆ ನೆಕ್ಸ್ಟ್ ಇಟೈ. ಈ ರೋಗ ಕ್ಯಾಡ್ಮಿಯಂನ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ, ದೇಹದಲ್ಲಿ ಕ್ಯಾಡ್ಮಿಯಂನ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಉಂಟಾಗ್ತದೆ. ಹಾಗಾಗಿ ಇಟೈ ಕ್ಯಾಡ್ಮಿಯಂ. ಸಿಲಿಕೋಸಿಸ್ ಇದು ಸಲ್ಫರ್ ಡೈಆಕ್ಸೈಡ್ ಮಾಲಿನ್ಯದಿಂದ ಉಂಟಾಗುವಂತಹ ಒಂದು ರೋಗ. ಹಾಗೆಯೇ ಎಂಫೈಸೀಮಾ ಇದು ಸಿಗರೇಟ್ ಹೊಗೆಯ ಕಾರಣದಿಂದಾಗಿ ಉಂಟಾಗುವಂತಹ ಒಂದು ರೋಗ ಆಗಿರೋದ್ರಿಂದ ಸೊ ಇದಕ್ಕೆ ಇಲ್ಲಿ ಸರಿ ಹೊಂದುವಂತಹ ಆಯ್ಕೆಯನ್ನ ನೀವು ಗಮನಿಸ್ತಾ ಬನ್ನಿ. ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದರೆ, ಸೊ ಹಾಗಾಗಿ ಇಲ್ಲಿ ಯಾವುದು ಸರಿಯಾಗಿ, ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಸೊ ಹಾಗಾಗಿ ಇಲ್ಲಿ ಎಂಫೈಸೀಮಾ ಸಿಗರೇಟ್ ಹೊಗೆ. ಹಾಗಾಗಿ ಇಲ್ಲಿ ಆಪ್ಷನ್ 4 ಮಾತ್ರ. ಇಲ್ಲಿ 4 ಅಂದ್ರೆ ಆಪ್ಷನ್ 2ರಲ್ಲಿ ಇದೆ, ಆಪ್ಷನ್ 4 ಮಾತ್ರ. ಹಾಗಾಗಿ ಆಪ್ಷನ್ 2 ಸರಿಯಾದಂತಹ ಉತ್ತರ. ಭಾರತದಲ್ಲಿ EIA ನ ನಿಗಾ ವಹಿಸುತ್ತಿರುವವರು ಯಾರು ಅನ್ನುವಂತ ಪ್ರಶ್ನೆ. EIA ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸೊ ಇದರ ಬಗ್ಗೆ ನಿಗಾವನ್ನ ವಹಿಸುವಂತವರು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಅಂಡ್ ಎನ್ವಿರಾನ್ಮೆಂಟ್. ಸೊ ಇದರ ಹೊಣೆಗಾರಿಕೆಯನ್ನ ಹೊತ್ತುಕೊಂಡಿದೆ ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ ಗಮನಿಸಿ. ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಿಷ್ಪತ್ತಿಗೆ ಈ ಹೆಸರಿದೆ. 27ನೇ ಪ್ರಶ್ನೆ. ಸೊ ಇದಕ್ಕೆ ನಾವು ಎಕಲಾಜಿಕಲ್ ಎಫಿಷಿಯನ್ಸಿ ಅಂತ ಹೇಳಿ ಕರಿತೇವೆ, ಪರಿಸರಾತ್ಮಕ ದಕ್ಷತೆ ಅಂತ ಹೇಳಿ ಕರಿತೇವೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಪಟ್ಟಿ 1 ಹಾಗೂ ಪಟ್ಟಿ 2ಗೆ ಸಂಬಂಧಪಟ್ಟಂತೆ ಇದನ್ನ ಹೊಂದಿಸಿ ಬರೆಯಿರಿ. ಒನ್ಸ್ ಅಗೇನ್ ಹೊಂದಿಸಿ ಬರೆಯಿರಿ ಬಂದಿದೆ, ಮ್ಯಾಚ್ ದ ಫಾಲೋವಿಂಗ್. ಸೊ ಇದಕ್ಕೆ ಕೂಡ ನನಗೆ ಕರೆಕ್ಟ್ ಆಗಿ ಆನ್ಸರ್ ಸಿಕ್ಕಿಲ್ಲ. ಈ ಪ್ರಶ್ನೆ ಕೂಡ ಒಂದಷ್ಟು ಡೌಟ್ ಇರುವಂತಹ ಪ್ರಶ್ನೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೂಡ ನಾನು ಪೆಂಡಿಂಗ್ ಅಲ್ಲಿ ಇರ್ತೇನೆ. ಸೊ ಇದು ಗೊತ್ತಾದ ತಕ್ಷಣ ನಿಮಗೆ ನಮ್ಮ ಚಾನೆಲ್ ನಲ್ಲಿ ಅಪ್ಡೇಟ್ ಅನ್ನ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. 29. ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳ ಬಳಕೆಯನ್ನ ಹೀಗೆ ಮಾಡಲಾಗುತ್ತದೆ ಅನ್ನುವಂತಹ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ರಿಯೂಸ್, ರಿಕ್ಲಮೇಷನ್ ಮತ್ತು ರೀಸೈಕ್ಲಿಂಗ್. ಆಪ್ಷನ್ 2 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆಯನ್ನ ಗಮನಿಸಿ. ಹಸಿರು ವ್ಯವಹಾರ ಎನ್ನುವುದು ಈ ಕೆಳಗಿನ ಅಂಶವನ್ನ ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯುವುದು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 1 ದೇಶಗಳ ಒಟ್ಟು ಅರಣ್ಯದ ವಿಸ್ತೀರ್ಣ. ಆಪ್ಷನ್ 1. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಅಂಶಗಳನ್ನ ಗಮನಿಸಿ, ಆಯ್ಕೆಗಳನ್ನ ಗಮನಿಸ್ತಾ ಬನ್ನಿ. ಅವಘಡಗಳ ನಿರ್ವಹಣಾ ನಿಯಮಗಳನ್ನು ಸಂಸತ್ತಿನಲ್ಲಿ 2005ರಲ್ಲಿ ಅಂಗೀಕರಿಸಲಾಯಿತು. ದೇಶದ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ನಾಯಕತ್ವವನ್ನ ಗೃಹ ಸಚಿವರು ನಿರ್ವಹಿಸುತ್ತಾರೆ. ಉಪಾಧ್ಯಕ್ಷರು ಸೇರಿ NDMA ನಲ್ಲಿ ಸದಸ್ಯರ ಸಂಖ್ಯೆ 9 ಮೀರುವುದಿಲ್ಲ. NDMA ಸದಸ್ಯರ ಅವಧಿ 5 ವರ್ಷಗಳು. ಹಾಗೆಯೇ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ NDRF ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕ್ಷಾಮ ಪರಿಸ್ಥಿತಿ ಬಿಟ್ಟು ಉಳಿದೆಲ್ಲ ನೈಸರ್ಗಿಕ ಅವಧಿಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನ ಕೇಂದ್ರದಲ್ಲಿ ನಿರ್ವಹಿಸುವುದು ರಕ್ಷಣಾ ಸಚಿವಾಲಯ. ಸೊ ಇದರಲ್ಲಿ ಈ ಅಂಶಗಳನ್ನ ಗಮನಿಸಿ ಯಾವುದು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಸೊ ಇಲ್ಲಿ ಎಲ್ಲ ಆಯ್ಕೆಗಳನ್ನ ನಾವು ಗಮನಿಸ್ತಾ ಬಂದಾಗ ಯಾವೆಲ್ಲ ಹೇಳಿಕೆಗಳು ಇಲ್ಲಿ ಸರಿಯಾಗ್ತವೆ ಅಂತ ಇಲ್ಲಿ ಒಂದೊಂದಾಗಿ ನೋಡ್ತಾ ಬನ್ನಿ. ಅವಘಡಗಳ ನಿರ್ವಹಣಾ ನಿಯಮವನ್ನ ಸಂಸತ್ತಿನಲ್ಲಿ 2005ರಲ್ಲಿ ಅಂಗೀಕರಿಸಲಾಯಿತು, ಇದು ಸರಿ. ಹಾಗೆಯೇ ದೇಶದ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ನಾಯಕತ್ವವನ್ನು ಗೃಹ ಸಚಿವರು ವಹಿಸ್ತಾರೆ. ಸೊ ಇದು ಗೃಹ ಸಚಿವಾಲಯದ ಅಂಡರ್ ಅಲ್ಲಿ ಬರ್ತದೆ. ಹಾಗೆಯೇ ಉಪಾಧ್ಯಕ್ಷರು ಸೇರಿ NDMA ಇದು 9 ಸದಸ್ಯರನ್ನ ಹೊಂದಿದೆ. ಹಾಗೆಯೇ NDMA ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ಹಾಗೆಯೇ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ NDRF ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತದೆ NDRF.
ಹಾಗೆಯೇ ಕ್ಷಾಮ ಪರಿಸ್ಥಿತಿ ಬಿಟ್ಟು ಉಳಿದೆಲ್ಲ ನೈಸರ್ಗಿಕ ಅವಧಿಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನ ಕೇಂದ್ರದಲ್ಲಿ ನಿರ್ವಹಿಸುವುದು ರಕ್ಷಣಾ ಸಚಿವಾಲಯ. ಇದು ಕೂಡ ಸರಿಯಾದಂತಹ ಆಯ್ಕೆ. ಸೊ ಹಾಗಾಗಿ ಇದರಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4. ಮೇಲಿನ ಎಲ್ಲವೂ ಕೂಡ ಸರಿಯಾದಂತಹ ಉತ್ತರ ಆಗುತ್ತೆ ಆಪ್ಷನ್ 4. ನೆಕ್ಸ್ಟ್ ಕ್ವಶನ್, 1857ರ ದಂಗೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪಟ್ಟಿಯನ್ನ ಹೊಂದಿಸಿ ಬರೆಯಿರಿ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಸೊ ಇಲ್ಲಿ ಒಂದೊಂದಾಗಿ ನೋಡಿ, ಇಂಗ್ಲಿಷ್ ಜನರಲ್ಗಳು. ಸೊ ಹಾಗೇನೆ ಪಟ್ಟಿ 2ರಲ್ಲಿ ಅಧಿಕಾರದ ಪ್ರದೇಶ, ಯಾವ ಪ್ರದೇಶದ ಮೇಲೆ ಅವರು ಆ ಒಂದು ಪ್ರದೇಶದ ಸೇನಾಧಿಪತ್ಯವನ್ನು ಅಥವಾ ಅಲ್ಲಿ ನೇತೃತ್ವವನ್ನ ವಹಿಸಿದ್ರು, ಇಂಗ್ಲಿಷ್ ಸೇನೆಯ ನೇತೃತ್ವವನ್ನು ವಹಿಸಿದ್ದರು ಅನ್ನುವಂತ ಇಲ್ಲಿ ಪಟ್ಟಿಯನ್ನ ಕೊಡಲಾಗಿದೆ. ಸೊ ಇಲ್ಲಿ ಜೇಮ್ಸ್ ಔಟ್ರಾಮ್, ಸೊ ಇವರು ಲಕ್ನೋ ಪ್ರಾವಿನ್ಸ್ ನ ನೇತೃತ್ವವನ್ನು ವಹಿಸಿದ್ರು. ಸೊ ಹಾಗೇನೆ ಜಾನ್ ನಿಕೋಲ್ಸನ್, ಇವರು ದೆಹಲಿಯ ದೆಹಲಿ ಪ್ರಾವಿನ್ಸ್ ನ ನೇತೃತ್ವವನ್ನು ವಹಿಸಿದ್ರು. ಹಾಗೇನೆ ಕೆಲಿನ್ ಕ್ಯಾಂಬೆಲ್, ಇವರು ಬರೇಲಿ ಈ ಒಂದು ಪ್ರದೇಶದ ನೇತೃತ್ವವನ್ನು ವಹಿಸಿದ್ರು. ಹಾಗೇನೆ ಹ್ಯೂ ರೋಸ್, ಇವರು ಝಾನ್ಸಿಯ ನೇತೃತ್ವವನ್ನ ವಹಿಸಿದ್ರು. ಹಾಗಾಗಿ ಇದಕ್ಕೆ ಸರಿ ಹೊಂದುವಂತಹ ಉತ್ತರ ಆಪ್ಷನ್ 2 ನೋಡಿ. ಇಲ್ಲಿ 1B, 2A, 3D and 4C. ಹಾಗಾಗಿ ಆಪ್ಷನ್ 2 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ, ಕಾಯಲಾರಿನೇ ಸಾಹೆ, ಓ ಬನ್ನಿ ಎಂದು ಕರ್ನಾಟಕದ ಏಕೀಕರಣದ ಬಗ್ಗೆ ನೊಂದು ನುಡಿದ ಕವಿಯರ್ ಅಂತ ಹೇಳಿದ್ರೆ ಕಯ್ಯಾರ ಕಿಞ್ಞಣ್ಣರೈಗಳು. ಆಪ್ಷನ್ 3 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಎ ಪ್ರತಿಪಾದನೆ ಮತ್ತು ಆರ್ ಕಾರಣವಾಗಿದೆ. ಪ್ರತಿಪಾದನೆಯನ್ನ ಗಮನಿಸಿ. 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಪ್ರಾರಂಭವಾಯಿತು. ಸೊ ಇದಕ್ಕೆ ಸಂಬಂಧಪಟ್ಟ ಕಾರಣ ಆರನ್ನ ಕೊಡಲಾಗಿದೆ. ಇಲ್ಲಿ ನೋಡಿ, ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಹಿಂದುಳಿದ ವರ್ಗಗಳ ಚಳುವಳಿಗೆ ಸಹಕಾರಿಯಾಯಿತು. ಸೊ ಇಲ್ಲಿ ನಾವು ಹೇಳಿಕೆಗಳು ಮತ್ತು ಕಾರಣವನ್ನ ಗಮನಿಸಿ ಅಂತಿಮವಾಗಿ ನಾವು ನಿರ್ಧಾರಕ್ಕೆ ಬರಬೇಕು. ಸೊ ಇಲ್ಲಿ ಕಾರಣವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾರಣ ಸರಿಯಾದಂತ ಕಾರಣ ಪಾಶ್ಚಿಮಾತ್ಯ ಸಂಸ್ಕೃತಿ ಹಾಗೇನೆ ಇಂಗ್ಲಿಷ್ ಶಿಕ್ಷಣದ ಪ್ರಭಾವದಿಂದಾಗಿ 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಇದಕ್ಕೆ ಸರಿ ಹೊಂದುವಂತಹ ಆಯ್ಕೆ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣಗಳು ಎರಡು ಕೂಡ ಸರಿಯಾಗಿವೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ಈ ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಡಲಾಗಿದೆ. ಸೊ ಇಲ್ಲಿ ಪಟ್ಟಿ 1ರಲ್ಲಿ ಪಟ್ಟಿ 2ರಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳ ಹೆಸರನ್ನ ಕೊಡಲಾಗಿದೆ. ಪಟ್ಟಿ 1ರಲ್ಲಿ ಅವರು ಬರೆದಂತಹ ಪುಸ್ತಕದ ಹೆಸರನ್ನ ಕೊಡಲಾಗಿದೆ. ಸೊ ಇಲ್ಲಿ ನೋಡಿ, ಹಿಂದ್ ಸ್ವರಾಜ್ ಈ ಒಂದು ಕೃತಿಯನ್ನ ಬರೆದಂತವರು MK ಗಾಂಧಿ, ಅಂದ್ರೆ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ, ಮಹಾತ್ಮ ಗಾಂಧಿ. ಸೊ ಹಾಗೇನೆ ಇಲ್ಲಿ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ, ಸೊ ಈ ಒಂದು ಕೃತಿಯನ್ನ ಬರೆದಂತವರು ರಮೇಶ್ ಚಂದ್ರ ದತ್ ಅಥವಾ RC ದತ್ 2A. ಹಾಗೇನೆ ಇಲ್ಲಿ ಪೊಲಿಟಿಕಲ್ ಎಕನಾಮಿ ಆಫ್ ಇಂಡೈರೆಕ್ಟ್ ರೋಲ್ ಇನ್ ಮೈಸೂರು, ಸೊ ಈ ಒಂದು ಕೃತಿಯನ್ನ ಬರೆದಂತವರು ಜಾನ್ ಹೆಟ್ನೆ. ಹಾಗೇನೆ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಸೊ ಈ ಒಂದು ಕೃತಿಯನ್ನ ಬರೆದಂತವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಹಾಗಾಗಿ ಇದಕ್ಕೆ ಸರಿ ಹೊಂದುವಂತಹ ಆಯ್ಕೆ ಸರಿಯಾದಂತಹ ಆಯ್ಕೆ 4, 1B, 2A, 3D ಹಾಗೂ 4C. 1B, 2A, 3D and 4C. ಆಪ್ಷನ್ 4 ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ವೈಟ್ಲಿ ಆಯೋಗವು ಇದಕ್ಕೆ ಸಂಬಂಧಿಸಿ. ಸೊ ಇದು ವೈಟ್ಲಿ ಆಯೋಗವನ್ನು ನೇಮಿಸಿದಂತ ಉದ್ದೇಶ ಕಾರ್ಮಿಕ ಒಂದು ಕಾನೂನಿನ ಸುಧಾರಣೆಗೆ ಬೇಕಾಗಿ. ಮುಂದಿನ ಪ್ರಶ್ನೆ, ಲಾರ್ಡ್ ರಿಪ್ಪನ್ ರವರ ಆಡಳಿತದಲ್ಲಿ ಕೇಂದ್ರ, ಪ್ರಾಂತೀಯ ಮತ್ತು ಸಮವರ್ತಿ ಆದಾಯಗಳಲ್ಲಿ ಈ ಕೆಳಗಿನವುಗಳಲ್ಲಿ ಕೇಂದ್ರ ಆದಾಯದ ಮೂಲ ಎಂದರೆ, ಅಂದ್ರೆ ದ ಸೋರ್ಸ್ ಆಫ್ ಸೆಂಟ್ರಲ್ ರೆವೆನ್ಯೂ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿ ನೋಡಿ, ಆಪ್ಷನ್ 2 ಅರಣ್ಯ, ಫಾರೆಸ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 38. 3ನೇ ಬೌದ್ಧ ಸಮ್ಮೇಳನವು ಎಲ್ಲಿ ನಡೆದಿತ್ತು? ಇದು ಪಾಟಲಿಪುತ್ರದಲ್ಲಿ ನಡೆದಿತ್ತು, ಬಿಹಾರದ ಪಾಟಲಿಪುತ್ರದಲ್ಲಿ. ಈ ಕೆಳಗಿನ ಯಾವ ಒಂದು ಲಿಪಿಯನ್ನು ಅಶೋಕನ ರಾಜಶಾಸನ ಲೇಖನದಲ್ಲಿ ಬಳಸಲಾಗಿಲ್ಲ, ಅಶೋಕನ ರಾಜಶಾಸನದಲ್ಲಿ ಬಳಸಲಾಗಿಲ್ಲ ಅಂತೇಳಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ, ಸೊ ಇಲ್ಲಿ ಬ್ರಾಹ್ಮಿ ಲಿಪಿಯನ್ನ ಅಶೋಕನ ಶಾಸನಗಳಲ್ಲಿ ಕಾಣಬಹುದು. ಹಾಗೆಯೇ ಅರಮೇಯಿಕ್ ಲಿಪಿಯನ್ನು ಕೂಡ ಕಾಣಬಹುದು, ಖರೋಷ್ಠಿ ಲಿಪಿಯನ್ನು ಕೂಡ ಕಾಣಬಹುದು. ಸೊ ಆದ್ರೆ ಇದಕ್ಕೆ ಇಲ್ಲಿ ಸಿದ್ಧ ಮಾತ್ರಿಕ ಲಿಪಿಯಲ್ಲಿ ಅಶೋಕನ ಶಾಸನಗಳು ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಇದಕ್ಕೆ
ಸರಿಯಾದಂತ ಉತ್ತರ ಆಪ್ಷನ್ ಸಿ ಸಿದ್ಧಮಾತ್ರಿಕ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಜಮೀನ್ದಾರಿ ಚಳುವಳಿಯು ರಾಷ್ಟ್ರೀಯ ಪತ್ರಿಕೆಯನ್ನ ಹೊಂದಿತ್ತು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಕೊಡಗು ವೀಕ್ಲಿ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಕೊಡಗು ಜಮೀನ್ದಾರ್ ಚಳುವಳಿ. ಮುಂದೆ ನೋಡಿ, 1940 ಆಗಸ್ಟ್ ಆಫರ್ ನಲ್ಲಿ ಯಾವ ಪ್ರಸ್ತಾವನೆಯನ್ನ ಮಾಡಲಾಯಿತು? ಇದಕ್ಕೆ ಸರಿಯಾದಂತಹ ಉತ್ತರ ಸಾಮಂತ ರಾಜ್ಯ ಮಾನ್ಯತೆ ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡಲಾಯಿತು. ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳನ್ನ ಸೃಷ್ಟಿಸಿ ಆ ಎರಡೂ ದೇಶಗಳಿಗೆ ಕೂಡ ಸಾರ್ವಭೌಮತ್ವವನ್ನ ನೀಡಲಾಯಿತು. ಆಪ್ಷನ್ 2 ಕಲ್ಯಾಣ ಚಾಲುಕ್ಯ, ಹೊಯ್ಸಳ ಮತ್ತು ಸೇವೂಣರ ಕಾಲದ ಪ್ರಮುಖ ಟಂಕಶಾಲೆ ನಗರವನ್ನ ಹೆಸರಿಸಿ. ಇದಕ್ಕೆ ಸರಿಯಾದಂತಹ ಉತ್ತರ ಲಕ್ಕುಂಡಿ. ಆಪ್ಷನ್ 3 ಲಕ್ಕುಂಡಿ. ಮುಂದೆ ಮಿಲಿಂದ ಪನ್ಹಾ ಕೃತಿಯು ಇವರ ನಡುವಿನ ಸಂವಾದವನ್ನ ಹೊಂದಿದೆ. ಮಿಲಿಂದ ಪನ್ಹಾ ಕೃತಿಯು ಮೆನಾಂಡರ್ ಮತ್ತು ನಾಗಸೇನ ಇವರ ನಡುವಿನ ಸಂವಾದವನ್ನ ಹೊಂದಿದೆ. ದ ಡಯಾಲಾಗ್ ಬಿಟ್ವೀನ್ ಮೆನಾಂಡರ್ ಅಂಡ್ ನಾಗಸೇನ. ಕೃಷಿಯ ಬಗ್ಗೆ ಈ ಕಾಲದ ಜನರಿಗೆ ಜ್ಞಾನವಿತ್ತು. ಕೃಷಿಯ ಬಗ್ಗೆ ಈ ಕಾಲದ ಜನರಿಗೆ ಜ್ಞಾನವಿತ್ತು ಅನ್ನೋಂಥ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3 ನವ ಶಿಲಾಯುಗದ ಜನರಿಗೆ ಕೃಷಿಯ ಬಗ್ಗೆ ಜ್ಞಾನ ಇತ್ತು, ಕೃಷಿಯ ಚಟುವಟಿಕೆಗಳಲ್ಲಿ ಅವರು ತೊಡಗಿದ್ರು. ಮುಂದಿನ ಪ್ರಶ್ನೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಜನಗಳ ಉತ್ಪರಿವರ್ತನ ಅಂದ್ರೆ ಮ್ಯುಟೇಷನ್ ನಿಂದಾಗಿ ಹರಡುವ ಸ್ಥಳೀಯ ವ್ಯಾಧಿಗಳನ್ನ ಡ್ಯಾಶ್ ಎನ್ನುತ್ತಾರೆ. ಸೊ ಇದನ್ನ ನಾವು ಸೂಡೋ ಸ್ಥಳೀಯ ವ್ಯಾಧಿ, ಸೂಡೋ ಎಂಡೆಮಿಕ್ ಅಂತೇಳಿ ಕರಿತೇವೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಸ್ಯೂಡೋ ಸ್ಥಳೀಯ ವ್ಯಾಧಿ, ಹುಸಿ ಸ್ಥಳೀಯ ವ್ಯಾಧಿ. ನೆಕ್ಸ್ಟ್, ಹೆಚ್ಚಿನ ಅಂಶದ ಸುಣ್ಣ ಮತ್ತು ಕ್ಷಾರಗಳಿಂದಾಗಿ ಮಣ್ಣು ಮರಳಾಗಿದೆ, ಆದರೆ ಸಾರಜನಕ ಮತ್ತು ಇತರೆ ಖನಿಜ ಪೋಷಕಾಂಶಗಳಿಂದ ವಂಚಿತವಾಗಿದೆ. ಅಂತರ್ಜಲ ಚೌಳಾಗಿದೆ ಮತ್ತು ಮೀಟರ್ ಆಳದಲ್ಲಿ ಭೂಜಲಮಟ್ಟ ಇದೆ ಮತ್ತು ಅಲ್ಲಿನ ಉಷ್ಣತೆ ಸಾಮಾನ್ಯವಾಗಿದೆ. ಆ ಕಾಡುಗಳಲ್ಲಿ ಸಹಜವಾಗಿ ಬೆಳೆಯುವ ಸಸ್ಯಗಳು ಕೌಸುರಿನ, ಬೊರಿಯಾಸಸ್, ಫೀನಿಕ್ಸ್, ಮನಿಲ್ಕರ, ಕ್ಯಾಲೋಪೈಲಮ್, ಪೆಂಡಾನಸ್, ಥೆಸ್ಪೇಸಿಯಾ, ಕೊಕೋಸ್ ಸ್ಟಿಫ್ನಿಕ್ಸ್ ಮತ್ತು ಬಳ್ಳಿ ಗಿಡಗಂಟಿಗಳು. ಅಂತಹ ಕಾಡುಗಳನ್ನ ಡ್ಯಾಶ್ ಎನ್ನುತ್ತಾರೆ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಕ್ಷಾರಜಲ ಕಾಡುಗಳು. ಆಪ್ಷನ್ 2. ನೆಕ್ಸ್ಟ್, ಯುಎಸ್ ವ್ಯವಸಾಯ ಇಲಾಖೆ, USDA ಮತ್ತು WR ಗ್ರೇಸ್ ಇದರಿಂದ 1992ರಲ್ಲಿ ಭಾರತದ ಬೇವಿನ ಎಣ್ಣೆ ಬೀಜದ ಸ್ವಾಮಿತ್ವವನ್ನ ಪಡೆದಿರುವುದು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತೇಳಿ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಜೈವಿಕ ಸ್ವಾಮ್ಯ ಚೌರ್ಯ, ಬಯೋಪೈರಸಿ ಅಂತ ಇಲ್ಲಿ ಕರೀತೇವೆ. ಆಪ್ಷನ್ 1. ನೆಕ್ಸ್ಟ್, ಒಂದು ವಿಧದ ಸಸ್ಯ ಸಂಕುಲವನ್ನ ನಿಧಾನವಾಗಿ ಮತ್ತೊಂದು ಸಸ್ಯ ಸಂಕುಲವನ್ನಾಗಿಸುವುದನ್ನ ಡ್ಯಾಶ್ ಎನ್ನುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಸಸ್ಯ ಪರಂಪರೆ ಅಂತೇಳಿ ಇದನ್ನ ಕರಿತೇವೆ, ಪ್ಲಾಂಟ್ ಸಕ್ಸೆಷನ್ ಅಂತೇಳಿ ಕರಿತೇವೆ. ಆಪ್ಷನ್ 4 ಇದಕ್ಕೆ ಸರಿಯಾದಂತಹ ಉತ್ತರ. ಮಣ್ಣಿನ ಸಾವಯವ ಮತ್ತು ಮೇಲ್ಮೈ ನಿಕಾಲನ ಪದರವನ್ನ ಡ್ಯಾಶ್ ಎನ್ನುತ್ತಾರೆ. ಸೊ ಇದನ್ನ ನಾವು ಎಪಿಪೆಡೋನ್ ಅಂತೇಳಿ ಕರಿತೇವೆ. ಆಪ್ಷನ್ 1. ಖಂಡಗಳ ಅಲೆತ ತತ್ವವನ್ನ ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅನ್ನುವಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಲ್ಫ್ರೆಡ್ ವೆಗನರ್. ಮುಂದಿನ ಪ್ರಶ್ನೆ, ಗಸ್ತು ಭದ್ರತೆ ವಿಮೆ. ಗಸ್ತು, ಸೊ ಇಲ್ಲಿ ಭದ್ರತೆಯನ್ನ ಒದಗಿಸುವ ಸಂದರ್ಭದಲ್ಲಿ ಗಸ್ತು ತಿರುಗಲಾಗ್ತದೆ. ಪೊಲೀಸರು ಅಥವಾ ಸೈನ್ಯ ಗಸ್ತು ತಿರುಗುತ್ತದೆ. ಸೊ ಹಾಗೇನೆ ವಿಮೆಯನ್ನ ಮಾಡುವಂತಹ ಉದ್ದೇಶ ಅಪಾಯದ ರಕ್ಷಣೆ ಅಂದ್ರೆ ಲೈಫ್ ರಿಸ್ಕ್ ಅನ್ನ ಕವರ್ ಮಾಡುವಂತಹ ಉದ್ದೇಶದಿಂದ. ಹಾಗಾಗಿ ಆಪ್ಷನ್ 2 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಮಿಸ್ಟರ್ ಎಕ್ಸ್ಗೆ ಸಾಲದ ಒಟ್ಟು ಮೊತ್ತವು ಸರಳ ಬಡ್ಡಿಯಲ್ಲಿ 50,000. ಅದರ ಒಂದು ಭಾಗವನ್ನ ಪ್ರತಿ ವರ್ಷಕ್ಕೆ 7ರ ಸರಳ ಬಡ್ಡಿಯಲ್ಲಿ ಎರವಲು ಕೊಡಲಾಯಿತು ಮತ್ತು ಮತ್ತೊಂದು ಭಾಗದ ಮೊತ್ತವನ್ನ ಪ್ರತಿ ವರ್ಷಕ್ಕೆ 11% ನೀಡಲಾಯಿತು. ಬಡ್ಡಿಯ ಸರಾಸರಿ ದರವು 9.4. ಆದರೆ ಎರವಲು ನೀಡಿದ ಭಾಗದ ಮೊತ್ತಗಳು ಯಾವುವು ಅಂತೇಳಿ. ಸೊ ಸ್ನೇಹಿತರೆ, ಈ ಪ್ರಶ್ನೆಯನ್ನು ಕೂಡ ನಾನು ವರ್ಕೌಟ್ ಮಾಡಿದೆ. ಸೊ ಆದ್ರೆ ಇಲ್ಲಿ ಕೊಟ್ಟಂತಹ ಆಯ್ಕೆಗಳು ನನಗೆ ವರ್ಕೌಟ್ ಮಾಡುವಂತ ಸಂದರ್ಭದಲ್ಲಿ ಸಿಗ್ಲಿಲ್ಲ. ಹಾಗಾಗಿ ನಾನು ಇಲ್ಲಿ ನಿಮಗೆ ಕೀ ಆನ್ಸರ್ಗಳನ್ನ ಹೇಳ್ತಾ ಇಲ್ಲ. ಸೊ ಇದನ್ನ ಇನ್ನೊಂದ್ಸಲ ನಾನು ಡೀಟೇಲ್ ಆಗಿ ವರ್ಕೌಟ್ ಮಾಡಿ ನಿಮಗೆ ಕೀ ಆನ್ಸರ್ಗಳನ್ನ ನಾನು ಇದು ಸಿಕ್ಕಿದ ತಕ್ಷಣ ನಿಮಗೆ ನಾನು ಅಪ್ಡೇಟ್ ಅನ್ನ ಮಾಡ್ತೇನೆ. ನಮ್ಮ ಚಾನೆಲ್ನ ಕಮ್ಯುನಿಟಿಯಲ್ಲಿ ಅಪ್ಡೇಟ್ ಅನ್ನ ಮಾಡಿರ್ತೇನೆ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. PQ ಮತ್ತು R ಗಳು ಕ್ರಮವಾಗಿ 1,05,000 ಹಾಗೇನೆ 1,65,000 ಮತ್ತು 2,05,000 ಹೂಡಿಕೆ ಮಾಡುವ ಮೂಲಕ ಒಂದು ವ್ಯವಹಾರವನ್ನ ಪ್ರಾರಂಭಿಸುತ್ತಾರೆ. 71,250 ರೂಪಾಯಿಗಳ ಒಟ್ಟು ಲಾಭದಲ್ಲಿ ಕ್ಯೂನ ಶೇರಿನ ಲಾಭವು ಎಷ್ಟಾಗುತ್ತದೆ? ಕ್ಯೂನ ಪಾಲು ಎಷ್ಟು ಅನ್ನುವಂತ ಪ್ರಶ್ನೆಯನ್ನ ಕೇಳಿದರೆ ಅನುಪಾತಕ್ಕೆ ಸಂಬಂಧಪಟ್ಟಾಗಿ ಕೇಳಿರುವಂತಹ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಯನ್ನು ನಾನು ಇಲ್ಲೇ ಸಾಲ್ವ್ ಮಾಡ್ತೇನೆ ನೋಡಿ. ಸೊ ಇಲ್ಲಿ PQಗರು 3 ವ್ಯಕ್ತಿಗಳು ಒಂದು ವ್ಯವಹಾರವನ್ನು ಪ್ರಾರಂಭಿಸ್ತಾರೆ. ಸೊ ಅವರು ಪಾಲನ್ನ ಹಾಕ್ತಾರೆ. ಸೊ ಇಲ್ಲಿ PQ ಹಾಗೇನೆ R ಈ ಮೂವರ
ಪಾಲು ಹಾಕಿ ಒಂದು ವ್ಯವಹಾರವನ್ನ ಆರಂಭಿಸ್ತಾರೆ. ಸೊ ಪಿನ ಪಾಲು 1,05,000, ಹಾಗೇನೆ ಕ್ಯೂನ ಪಾಲು 1,65,000. ಸೊ ಹಾಗೇನೆ ಇಲ್ಲಿ ಆರ್ನ ಪಾಲು 2,05,000. ಸೊ ಈ ಒಂದು ಅನುಪಾತವನ್ನು ನಾವು ಇನ್ನಷ್ಟು ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಬಹುದು. ಸೊ ಇಲ್ಲಿ 5ರ ಮಧ್ಯೆ ಇದನ್ನ ಭಾಗಿಸಬಹುದು. ಸೊ ಭಾಗಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ 21,000, ಹಾಗೇನೆ 33,000, ಹಾಗೇನೆ 41,000. ಸೊ ಈ ತರ ಬರುತ್ತೆ. ಸೊ ಇನ್ನಷ್ಟು ಸಿಂಪ್ಲಿಫಿಕೇಶನ್ ಅನ್ನ ಮಾಡಬಹುದು. ಸೊ ಇನ್ನಷ್ಟು ಸಿಂಪ್ಲಿಫಿಕೇಶನ್ ಅನ್ನ ಮಾಡಿದಾಗ ಸೊ ಈ ಒಂದು ಅನುಪಾತ 21:33:41. ಸೊ ಈ ತರ ಬರುತ್ತೆ. ಸೊ ಇಲ್ಲಿ ಹೇಳಿರುವಂತೆ ಇಲ್ಲಿ ಕ್ಯೂನ ಶೇರಿನ ಪಾಲನ್ನ ನಾವು ಕಂಡು ಹಿಡಬೇಕಾಗಿದೆ. ಸೊ ಇಲ್ಲಿ ಒಟ್ಟು ಬಂದಂತಹ ಲಾಭ 71,250 ರೂಪಾಯಿಗಳು, ಇಷ್ಟು ಲಾಭ ಬಂದಿದೆ. ಸೊ ಹಾಗಾಗಿ ಇಲ್ಲಿ ನಾವು ಇಲ್ಲಿ ಕ್ಯೂನ ಪಾಲನ್ನು ನಾವು ಕಂಡು ಹಿಡಬೇಕು. ಸೊ ಇಲ್ಲಿ ಕ್ಯೂನ ಪಾಲನ್ನ ಕಂಡು ಹಿಡಬೇಕಾದ್ರೆ ಒಟ್ಟು ಅವರ ಅನುಪಾತ ಏನಿದೆ, ಸೊ ಒಟ್ಟು ಅನುಪಾತವನ್ನು ನಾವು ಕೂಡಿಸಿಕೊಳ್ಬೇಕು. ಸೊ ಇಲ್ಲಿ 21, 33 ಹಾಗೇನೆ 41 ನೀವು ಕೂಡಿಸಿ. ಸೊ ಇದನ್ನ ಕೂಡಿಸಿದಾಗ ನಮಗೆ 95 ಬರುತ್ತೆ. ಸೊ ನೋಡಿ ಇಲ್ಲಿ 95ರಲ್ಲಿ ಕ್ಯೂನ ಪಾಲು 33, ಒಟ್ಟು ಇರುವಂತದ್ದು 95 ಭಾಗ. ಸೊ ಅದರಲ್ಲಿ ಕ್ಯೂನ ಪಾಲು 33 ಭಾಗ. ಸೊ ಹಾಗಾಗಿ 95ರಲ್ಲಿ 33 ಆಗಿದ್ರೆ ಇಲ್ಲಿ ಬಂದಂತಹ ಲಾಭ 71,250 ರೂಪಾಯಿಯಲ್ಲಿ ಎಷ್ಟು ಲಾಭ ಅನ್ನುವಂಥದ್ದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ 71,250 95ರ ಮಗ್ಗಿಯಿಂದ ಭಾಗಿಸಿದಾಗ 95 ಒಂದ್ಲಿ. ಸೊ ಹಾಗೇನೆ ಇಲ್ಲಿ 95,750 71,250. ಸೊ ನೆಕ್ಸ್ಟ್ ಇಲ್ಲಿ ಉಳಿದಂತದ್ದು 750 ಗುಣಿಸು 33. ಸೊ ಇದನ್ನ ನಾವು ಗುಣಿಸಿದಾಗ ನಮಗೆ ಬರುವಂತಹ ಉತ್ತರ 24,750 ರೂಪಾಯಿಗಳ ಲಾಭವನ್ನ ಕ್ಯೂ ಪಡಿತಾನೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ ಯಾವುದೇ ಆಯ್ಕೆ ಇಲ್ಲ. 24,750 ಅಂತೇಳಿ ಯಾವುದೇ ಆಯ್ಕೆ ಇಲ್ಲ. ಆಪ್ಷನ್ 1 ಅಲ್ಲಿ ಕೂಡ ಇಲ್ಲ, ಆಪ್ಷನ್ 2 ಅಲ್ಲಿ ಕೂಡ ಇಲ್ಲ, ಆಪ್ಷನ್ 3 ಅಲ್ಲಿ ಕೂಡ ಇಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಮೇಲಿನ ಯಾವುದು ಅಲ್ಲ, ಆಪ್ಷನ್ 4. ನೆಕ್ಸ್ಟ್, ಕಾಣೆಯಾದ ಪದವನ್ನ ಹುಡುಕಿ. 125, 216 ಹಾಗೇನೆ 1,331. ಸೊ ಮುಂದೆ ಬಿಟ್ಟು ಹೋದಂತ ಪದವನ್ನು ನಾವು ಕಂಡುಹಿಡಬೇಕು. ಸೊ ಎಲ್ಲ ಪದಗಳನ್ನ ಗಮನಿಸುತ್ತಾ ಬನ್ನಿ. ಸೊ ಇಲ್ಲಿ 125 ಅನ್ನುವಂಥದ್ದು 5ರ ಘನ, 5ಅನ್ನ 3 ಸಲ ಗುಣಿಸಿ ಇಲ್ಲಿ ಬರೆಯಲಾಗಿದೆ. 5 5 25, 25 ಇಲ್ಲಿ 125. ಸೊ 5 ಕ್ಯೂಬ್. ಹಾಗೇನೆ ಇಲ್ಲಿ ಇದು 216 ಅನ್ನುವಂಥದ್ದು ಇದು 6ರ ಘನ. ಸೊ 6th ಕ್ಯೂಬ್. ಸೊ ಹಾಗೇನೆ ಇಲ್ಲಿ 1,331 ಅನ್ನೋದು 11ರ ಘನ. ನೆಕ್ಸ್ಟ್ ಇಲ್ಲಿ ನೋಡಿ, 5 ಆದ ನಂತರ 5ರ ಘನವನ್ನ ಬರೆದು ನೆಕ್ಸ್ಟ್ 6ರ ಘನವನ್ನ ಬರೆಯಲಾಗಿದೆ. ಸೊ ಇದೇ ತರ ನಾವು ಇಲ್ಲಿ 11ರ ಘನವನ್ನ ಬರೆದು ನೆಕ್ಸ್ಟ್ 12ರ ಘನವನ್ನ ನಾವು ಬರಿಬಹುದು. ಸೊ ಈ ತರ ಪ್ಯಾಟರ್ನ್ ಇದೆ ಈ ಒಂದು ಜೋಡಿ. ಸೊ ಹಾಗಾಗಿ ಇಲ್ಲಿ 12ರ ಘನ 12 ಗುಣಿಸು 12 ಮಾಡಿ. ಸೊ ಇದನ್ನ ಮಾಡಿದಾಗ ನಮಗೆ ಉತ್ತರ 1,728 ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 3 ಸರಿಯಾದಂತಹ ಉತ್ತರ. ಮುಂದೆ ನೋಡಿ, 5 ಗಂಟೆಯಿಂದ 6 ಗಂಟೆಯ ಒಳಗಡೆ ಯಾವಾಗ ಗಂಟೆ ಮುಳ್ಳು ಹಾಗೂ ನಿಮಿಷದ ಮುಳ್ಳು ಗಡಿಯಾರದ ಒಳಗೆ ತಮ್ಮ ಮಧ್ಯೆ 40 ಡಿಗ್ರಿ ಕೋನವನ್ನ ಹೊಂದಿರುತ್ತದೆ ಅನ್ನುವಂತಹ ಒಂದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಯನ್ನ ನೀವು ಸಾಲ್ವ್ ಮಾಡ್ಬೇಕಿದ್ರೆ ಸೊ ಒಂದು ಫಾರ್ಮುಲಾವನ್ನ ನೀವು ಯೂಸ್ ಮಾಡಬೇಕು. ಸೊ ಇದೊಂದು ಟ್ರಿಕ್ ಅಂತ ಹೇಳ್ಬೋದು. ಸೊ ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿ ಈಸಿಯಾಗಿ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಬಹುದು. ಸೊ ಇಲ್ಲಿ ನೋಡಿ, ಇದಕ್ಕೆ ಇರುವಂತಹ ಒಂದು ಸೂತ್ರವನ್ನ ನೋಡಿ, ನಾನು ಇಲ್ಲಿ ಕೊಡ್ತೇನೆ. ಫಾರ್ಮುಲಾ ಅಥವಾ ಸೂತ್ರ ಇಲ್ಲಿ 30h ಮೈನಸ್ 11/2m ಇಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಂತಹ ಏನು ಡಿಗ್ರಿ ಏನಿದೆ, ಆಂಗಲ್ ಏನಿದೆ, ಸೊ ಅದನ್ನ ನೀವು ಬರಿಬೇಕು. ಸೊ ಇಲ್ಲಿ ಕೊಟ್ಟಂತದ್ದು 40 ಡಿಗ್ರಿ. ಸೊ ಇಲ್ಲಿ ಬೇರೆ ಕೊಟ್ಟಿದ್ರೆ ಸೊ ಅದನ್ನ ಬರಿಬೇಕು. 50 ಕೊಟ್ಟಿದ್ರೆ 50 ಅಂತ ಬರಿಬೇಕು. ಸೊ ಇಲ್ಲಿ ಕೊಟ್ಟಂತಹ ಆಂಗಲ್ ಅನ್ನ ನೀವು ಬರಿಬೇಕು. ಸೊ ಈ ತರ. ಸೊ ಇಲ್ಲಿ ಇದನ್ನ ನೀವು ಜನರಲ್ ಆಗಿ ಎ ಅಂತ ಕೂಡ ಕರಿಬಹುದು, ಆಂಗಲ್. ಸೊ ಇದರ ಪ್ರಕಾರ ನೀವು ಇಲ್ಲಿ ಕೊಟ್ಟಂತಹ ಒಂದೊಂದು ಆಪ್ಷನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಎಚ್ ಅಂತ ಹೇಳಿದ್ರೆ ನೋಡಿ, ಸೊ ಇಲ್ಲಿ ಎಚ್ ಇರುವಂತಹ ಜಾಗಕ್ಕೆ ಇಲ್ಲಿ ಕೊಟ್ಟಂತಹ ಆಯ್ಕೆಯಲ್ಲಿ ಯಾವ ಗಂಟೆ ಇದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗೇನೆ ಇಲ್ಲಿ ಎಂ ಇರುವಂತಹ ಜಾಗಕ್ಕೆ ಇಲ್ಲಿ ಕೊಟ್ಟಂತಹ ಮಿನಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಆಗ ನಿಮಗೆ ಇಲ್ಲಿ ಉತ್ತರ ಬರುತ್ತೆ ನೋಡಿ.
ಸೊ ಅದೇ ಉತ್ತರವನ್ನು ನೀವು ಬರಿಬೇಕು. ಇಲ್ಲಿ 40 ನಮಗೆ ಫೈನಲ್ ಆಗಿದೆ, ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಬರೆದಾಗ ನಮಗೆ ಇಲ್ಲಿ 40 ಬರಬೇಕು. ಸೊ ಆ ತರ ಬಂದ್ರೆ ಸೊ ಆ ಒಂದು ಆಪ್ಷನ್ ಅನ್ನು ನಾವು ಬರಿಬೇಕು. ಒಂದೊಂದೇ ಆಪ್ಷನ್ ಅನ್ನು ನಾವು ಎಲಿಮಿನೇಟ್ ಮಾಡ್ತಾವೆ, ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಯಾವುದು ಬರೋದಿಲ್ಲೋ ಅವೆಲ್ಲವನ್ನ ಕೂಡ ಎಲಿಮಿನೇಟ್ ಮಾಡಿ ಸೊ ಫೈನಲ್ ಆಗಿ ಯಾವುದು ಇಲ್ಲಿ ಈಕ್ವಲ್ ಬರುತ್ತೆ, LHS ಅಂಡ್ RHS ಈಕ್ವಲ್ ಬರುತ್ತೆ, ಸೊ ಅದನ್ನು ನಾವು ಆನ್ಸರ್ ಆಗಿ ಕನ್ಸಿಡರ್ ಮಾಡಬೇಕು. ನೋಡಿ ಇಲ್ಲಿ 30 into H, ಫಸ್ಟ್ ಆಪ್ಷನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ಹವರ್ 5 ಗಂಟೆ, ಹಾಗೇನೆ 11/2 ಅದೇ ತರ ಬರೀರಿ. ಹಾಗೇನೆ ಇಲ್ಲಿ ಮಿನಿಟ್, ಸೊ ಇಲ್ಲಿ 20 ಮಿನಿಟ್ ಇದೆ, ಸೊ ಅದನ್ನ ಬರೀರಿ 20. ಸೊ ಈಕ್ವಲ್ ಟು 40 ಅಂತ ಅದನ್ನೇ ಬರ್ಕೊಳ್ಳಿ. ಸೊ ಇಲ್ಲಿ 35 150. ಸೊ ಇಲ್ಲಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬಹುದು, 2 1 2 10. ಇಲ್ಲಿ ಉಳಿದಂತದ್ದು 111 ಗುಣಿಸು 10 ಅಂತ ಹೇಳಿದ್ರೆ 110. ಸೊ ಆಗ ಎಷ್ಟು ಬಂತು, 110 150 ಮೈನಸ್ 110 ಅಂತ ಹೇಳಿದ್ರೆ 40. ಸೊ ಈಕ್ವಲ್ ಟು ಇಲ್ಲಿ RHS ಅಲ್ಲಿ 40 ಇದೆ, ಸೊ ಹಾಗಾಗಿ ಇಲ್ಲಿ ಕೂಡ 40 ಇದೆ, ಇಲ್ಲಿ ಕೂಡ 40 ಇದೆ, ಹಾಗಾಗಿ ಇಲ್ಲಿ ಈಕ್ವೇಶನ್ ಈ ತರ ಬಂದಿದೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 ಸರಿಯಾದಂತ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಅವನು ನನ್ನ ತಂದೆಯ ಮೊಮ್ಮಗಳ ಗಂಡ ಎಂದು ಹೇಳುತ್ತಾ XY ಯನ್ನ ಪರಿಚಯಿಸುತ್ತಾಳೆ. ಹಾಗಾದರೆ XY ಗೆ ಹೇಗೆ ಸಂಬಂಧ ಪಟ್ಟಿದ್ದಾನೆ ಅಂತ ಪ್ರಶ್ನೆಯನ್ನ ಕೇಳಿದರೆ, ಸೊ ಇದು ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ, ಸೋದರ ಮಾವ, ಬ್ರದರ್ ಇನ್ ಲಾ ಅಂತ ಹೇಳಿ ಕರಿತೇವೆ, ಸೋದರ ಮಾವ, ಬ್ರದರ್ ಇನ್ ಲಾ. ನೆಕ್ಸ್ಟ್ ಕ್ವಶನ್, PQRST V ಮತ್ತು W ಗಳು ಒಂದು ವೃತ್ತದ ಸುತ್ತ ಮಧ್ಯದಲ್ಲಿ ಮುಖ ಮಾಡಿಕೊಳ್ಳುತ್ತಿರುತ್ತಾರೆ. R ಎಂಬುದು V ಯ ಬಲಕ್ಕೆ ಮೂರನೆಯದು, P T ಯ ಬಲಕ್ಕೆ ಎರಡನೆಯದು, Q ನ ಎಡಕ್ಕೆ ಎರಡನೆಯದು, W V ಯ ಎಡಕ್ಕೆ ಎರಡನೆಯವನು ಮತ್ತು S ಮತ್ತು W ಗಳ ನಡುವೆ ಕುಳಿತಿದ್ದಾನೆ. R ನ ತಕ್ಷಣದ ಎಡಭಾಗದಲ್ಲಿರುವವರು ಯಾರು ಅನ್ನುವಂತಹ ಪ್ರಶ್ನೆ. ಸೊ ಈ ಪ್ರಶ್ನೆಯನ್ನು ನಾವು ಅನಾಲಿಸಿಸ್ ಮಾಡಿದಾಗ ಸೊ ಇದಕ್ಕೆ ಉತ್ತರ ಯಾವುದು ಸಿಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ 2 ಟಿ ಅನ್ನುವಂತ ಉತ್ತರ ಸಿಗ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ 90 ರೂಪಾಯಿ ಬಾಳುವ ಒಂದು ಬಾಸ್ಕೆಟ್ ಅನ್ನ 120 ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು. ಮಾರುಕಟ್ಟೆ ಬೆಲೆಯ ಮೇಲೆ ಗಳಿಸಿದ ಲಾಭದ ದರವನ್ನ ಕಂಡು ಹಿಡಿಯಿರಿ. ಇಲ್ಲಿ 90 ರೂಪಾಯಿಗೆ ಸಿಕ್ಕಿದಂತಹ ಒಂದು ಬಾಸ್ಕೆಟ್ ಅನ್ನ 120 ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತಂತೆ. ಸೊ ಇಲ್ಲಿ ನೋಡಿ, ಪರ್ಚೇಸ್ ಪ್ರೈಸ್ 90. ಸೊ ಇಲ್ಲಿ ಸೇಲ್ ಮಾಡಿದಂತಹ ಪ್ರೈಸ್ ಎಷ್ಟು, 120. ಸೊ ಎಷ್ಟು ಲಾಭ ಬಂತು, 30 ರೂಪಾಯಿ ಲಾಭ ಬಂತು. ಸೊ ಇದರ ಪ್ರಕಾರ ನಾವು ಪರ್ಸೆಂಟೇಜ್, ಶೇಕಡ ಲಾಭವನ್ನು ನಾವಿಲ್ಲಿ ಕಂಡುಹಿಡಬೇಕು. ಶೇಕಡ ಲಾಭ ಸಮ ಸೊ ಇದಕ್ಕೆ ಇರುವಂತಹ ಸೂತ್ರ, ಇಲ್ಲಿ ಸಿಕ್ಕಿದಂತಹ ಲಾಭ, ದೊರೆತ ಲಾಭ ಭಾಗಿಸು ಇಲ್ಲಿ ಕೊಂಡ ಬೆಲೆ ಇಂಟು 100. ಸೊ ಇದನ್ನು ಮಾಡಿದಾಗ ನಮಗೆ ಇಲ್ಲಿ ಶೇಕಡ ಲಾಭ ಸಿಗ್ತದೆ. ಇಲ್ಲಿ ದೊರೆತ ಲಾಭ ಎಷ್ಟು, 30 ರೂಪಾಯಿ ಲಾಭ ಸಿಕ್ಕಿದೆ. ಸೊ ಇಲ್ಲಿ ಕೊಂಡ ಬೆಲೆ 90 ರೂಪಾಯಿ. ಸೊ ಹಾಗಿದ್ರೆ ಎಷ್ಟು ಶೇಕಡ, 100ರಲ್ಲಿ ಎಷ್ಟು? ಸೊ ಇಲ್ಲಿ 0 ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ 3 1ಲಿ 3 3 10ಲಿ. ಸೊ ಇಲ್ಲಿ 10 ಗುಣಿಸು 10 ಭಾಗಿಸು 3. ಸೊ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 100/3, 100ನ್ನ 3ರಿಂದ ಭಾಗಿಸಿದಾಗ 33.33 ಅನ್ನುವಂತ ಉತ್ತರ ಸಿಗ್ತದೆ, 33.33. ಹಾಗಾಗಿ ಆಪ್ಷನ್ 3 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಅನು ಮಮತಾಗಿಂತ ದೊಡ್ಡವಳು, ಮಮತಾ ಅವರಿಗಿಂತ ಗೋಪಾಲ್ ಹಿರಿಯರು, ಆದರೆ ಅನುವಿಗಿಂತ ಚಿಕ್ಕವನು. ಕಪಿಲ್ ರಾಮ್ ಮತ್ತು ಮಮತಾ ಅವರಿಗಿಂತ ಚಿಕ್ಕವರು, ಮಮತಾ ರಾಮ್ಗಿಂತ ದೊಡ್ಡವಳು. ಗೋಪಾಲ ಮತ್ತು ರಾಮನ ನಡುವಿನ ವಯಸ್ಸು ಯಾರದು ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ, ಈ ಒಂದು ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಂತಹ ಡೇಟಾವನ್ನ ಅನಾಲಿಸಿಸ್ ಮಾಡಿದಾಗ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಮಮತಾ. ಆಪ್ಷನ್ 1. ಫೌಟ್ ಅನ್ನು EQRKCZ ಎಂದು ಕೋಡ್ ಮಾಡಿದರೆ ಟೂರ್ ಅನ್ನುವಂತಹ ಪದವನ್ನ ಹೇಗೆ ಕೋಡ್ ಮಾಡಲಾಗುತ್ತದೆ? ಸೊ ಇದು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಗೆ ಸಂಬಂಧಪಟ್ಟಾಗಿ ಕೇಳಿರುವಂತಹ ಪ್ರಶ್ನೆ. ಸೊ ಇಲ್ಲಿ ಕೊಟ್ಟಂತಹ ಅಕ್ಷರಗಳನ್ನ ಗಮನಿಸಿ. ಫೌಟ್ FOUGHT. ಸೊ ಈ ಒಂದು ಪದವನ್ನ ಒಂದು ಕೋಡ್ ಲ್ಯಾಂಗ್ವೇಜ್ ನ ಮುಖಾಂತರ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ EQRKCZ. ಸೊ ಇಲ್ಲಿ
ಒಟ್ಟು 6 ಅಕ್ಷರಗಳು ಇದೆ. 2 ಪದಗಳಿಗೆ ಕೂಡ 6 ಅಕ್ಷರಗಳು ಇದಾವೆ. ಸೊ ಹಾಗಾಗಿ ಈ ತರ ಒಂದು ಕೋಡ್ ಲ್ಯಾಂಗ್ವೇಜ್ ನ ಮುಖಾಂತರ ಬರ್ದಿದ್ದಾರಂತೆ. ಸೊ ಅದರ ಪ್ರಕಾರ ನಾವು ಟೂರ್ ಅನ್ನುವಂತ ಶಬ್ದವನ್ನ ಯಾವ ತರ ಬರಿಬಹುದು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ಸೊ ಇಲ್ಲಿ ಈ ಕೋಡಿಂಗ್ ಅನ್ನ ಯಾವ ತರ ಮಾಡಿದರೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಗೆ ನೀವು ಆಲ್ಫಾಬೆಟ್ ಅನ್ನ ಬರ್ಕೊಳ್ಬೇಕು, A to Z ಆಲ್ಫಾಬೆಟ್ ಅನ್ನ ಬರ್ಕೊಳ್ಬೇಕು. ಆಲ್ಫಾಬೆಟ್ ಅನ್ನ ಬರ್ಕೊಂಡು ಅವುಗಳನ್ನ ನೀವು ನಂಬರಿಂಗ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಎಫ್ ನ ಬದಲಿಗೆ ಇ ಅನ್ನ ಬರೆಯಲಾಗಿದೆ, ಅಂದ್ರೆ ಒಂದು ಅಕ್ಷರವನ್ನ ಹಿಂದೆ ಬರೆಯಲಾಗಿದೆ. ಹಾಗೇನೆ ಇಲ್ಲಿ ಓ ನ ಬದಲಿಗೆ ಇಲ್ಲಿ ಕ್ಯೂ ಅನ್ನ ಬರೆಯಲಾಗಿದೆ, ಅಂದ್ರೆ 2 ಅಕ್ಷರಗಳನ್ನ ಹೆಚ್ಚಾಗಿ ಆಡ್ ಮಾಡಿ ಬರೆಯಲಾಗಿದೆ. ಓ ನಂತರ OPQ 2 ಅಕ್ಷರಗಳನ್ನ ಹೆಚ್ಚಾಗಿ ಬರೆಯಲಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ಯು, ಸೊ ಯು ನ ಬದಲಿಗೆ ಆರ್ ಅನ್ನ ಬರೆಯಲಾಗಿದೆ, ಅಂದ್ರೆ 3 ಅಕ್ಷರಗಳನ್ನ ಹಿಂದಕ್ಕೆ ಬರೆಯಲಾಗಿದೆ, 3 ಅಕ್ಷರಗಳನ್ನ ಹಿಂದಕ್ಕೆ ಬರೆಯಲಾಗಿದೆ. ನೆಕ್ಸ್ಟ್ ಇಲ್ಲಿ ಜಿಗೆ ಬದಲಾಗಿ ಕೆ ಅನ್ನ ಬರೆಯಲಾಗಿದೆ, ಅಂದ್ರೆ 4 ಅಕ್ಷರ ಮುಂದಕ್ಕೆ ಬರೆಯಲಾಗಿದೆ, +4. ಹಾಗೇನೆ ಇಲ್ಲಿ ಎಚ್ ನ ಬದಲಿಗೆ ಸಿ ಅನ್ನ ಬರೆಯಲಾಗಿದೆ, ಅಂದ್ರೆ 5 ಅಕ್ಷರವನ್ನ ಹಿಂದಕ್ಕೆ ಬರೆಯಲಾಗಿದೆ. ಹಾಗೇನೆ ಇಲ್ಲಿ ಟಿ ಯ ಬದಲಿಗೆ ಝೆಡ್ ಅನ್ನ ಬರೆಯಲಾಗಿದೆ, ಅಂದ್ರೆ 6 ಅಕ್ಷರವನ್ನ ಮುಂದಕ್ಕೆ ಸೇರಿಸಿ ಬರೆಯಲಾಗಿದೆ. ಸೊ ಅದೇ ತರ TOUR ಟೂರ್ ಅನ್ನುವಂತ ಪದವನ್ನ ನಾವು ಬರಿಬೇಕು. ಸೊ ಇಲ್ಲಿ ಟಿಗೆ ಒಂದು ಪದವನ್ನ ಹಿಂದೆ ಸೇರಿಸಿ ಹಿಂದೆ ಒಂದು ಅಕ್ಷರ ಹಿಂದಿನ ಅಕ್ಷರವನ್ನು ಬರ್ದಾಗ ಏನಾಗುತ್ತೆ ಎಸ್. ನೆಕ್ಸ್ಟ್ ಇಲ್ಲಿ 2 ಅಕ್ಷರವನ್ನ ನಾವು ಸೇರಿಸಿ ಬರಿಬೇಕು. ಓ ಆದ ನಂತರ PQ, ಸೊ ಹಾಗಾಗಿ ಎಸ್ ಆದ ನಂತರ ಕ್ಯೂ. ನೆಕ್ಸ್ಟ್ ಯುಗೆ 3 ಅಕ್ಷರವನ್ನ ಹಿಂದಿನ 3 ಅಕ್ಷರವನ್ನ ಹಿಂದೆ ಬರಿಬೇಕು, 3 ಅಕ್ಷರವನ್ನ ಮೈನಸ್ ಮಾಡಿ ಬರಿಬೇಕು. ಸೊ ಹಾಗಾಗಿ SQ ಅಂದ್ರೆ ಇದಕ್ಕೆ 6 ಬರುತ್ತೆ. ಆ ನಂತರ ಇಲ್ಲಿ ಆರ್ ಗೆ 4 ಅಕ್ಷರವನ್ನ ಸೇರಿಸಿ ಬರಿಬೇಕು. ಸೊ ಇಲ್ಲಿ PQRSTUV, ಸೊ ಹಾಗಾಗಿ SQRV ಸರಿಯಾದಂತ ಉತ್ತರ ಆಪ್ಷನ್ 4 ಇದಕ್ಕೆ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ಗಮನಿಸಿ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ. ಸೊ ಇಲ್ಲಿ ಕೆಲವೊಂದಿಷ್ಟು ಸತ್ಯಾಗ್ರಹಗಳು ನಡೆದಂತಹ ಸ್ಥಳ ಮತ್ತು ಸತ್ಯಾಗ್ರಹದ ಹೆಸರನ್ನ ಕೊಡಲಾಗಿದೆ. ಅರಣ್ಯ ಸತ್ಯಾಗ್ರಹ ತುರುವನೂರು, ಅರಮನೆ ಸತ್ಯಾಗ್ರಹ ಬೆಂಗಳೂರು, ಉಪ್ಪಿನ ಸತ್ಯಾಗ್ರಹ ಅಂಕೋಲಾ, ಧ್ವಜ ಸತ್ಯಾಗ್ರಹ ಈಸೂರು. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸ್ತಾ ಬನ್ನಿ. ಸೊ ಅರಮನೆ ಸತ್ಯಾಗ್ರಹ ಬೆಂಗಳೂರು ನಡೆದಂತದ್ದು, ಹಾಗೇನೆ ಉಪ್ಪಿನ ಸತ್ಯಾಗ್ರಹ ಅಂಕೋಲದಲ್ಲಿ ನಡೆದಂತದ್ದು. ಸೊ ಹಾಗೇನೆ ಇಲ್ಲಿ ಧ್ವಜ ಸತ್ಯಾಗ್ರಹ ಈಸೂರು. ಸೊ ಇಲ್ಲಿ ಈಸೂರು ಈ ಧ್ವಜ ಸತ್ಯಾಗ್ರಹಕ್ಕೆ ತುಂಬಾನೇ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗಿದ್ರೆ ಇಲ್ಲಿ ಆಪ್ಷನ್ 1ರಲ್ಲಿ ಇರುವಂತಹ ಅರಣ್ಯ ಸತ್ಯಾಗ್ರಹ ತುರುವನೂರಿನಲ್ಲಿ ನಡೆದಿಲ್ಲ. ಹಾಗಾಗಿ ಆಪ್ಷನ್ 1 ಸರಿಯಾದಂತಹ ಉತ್ತರ ಅಲ್ಲ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ, ಆಧುನಿಕ ಮೈಸೂರಿನಲ್ಲಿ ಜರುಗಿದ ಕೆಳಕಾಣಿಸಿದ ಘಟನೆಗಳನ್ನ ಪರಿಗಣಿಸಿ. ನೋಡಿ, ಕೆಲವೊಂದಿಷ್ಟು ಘಟನೆಗಳನ್ನ ಕೊಡಲಾಗಿದೆ. ಅವುಗಳನ್ನ ನಾವು ಅವುಗಳ ವರ್ಷದ ಆಧಾರದ ಮೇಲೆ, ಆ ಒಂದು ಘಟನೆಗಳು ಘಟಿಸಿದ ವರ್ಷಗಳ ಆಧಾರದ ಮೇಲೆ ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕು. ಮೊದಲು ಆರಂಭದನ್ನ ಮೊದಲು ಬರಿಬೇಕು, ಆನಂತರ ಕೊನೆಗೆ ಆರಂಭದನ್ನ ಕೊನೆಗೆ ಬರಿಬೇಕು. ಇಲ್ಲಿ ನೋಡಿ, ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜು ಸ್ಥಾಪನೆ 1918ರಲ್ಲಿ ಬೆಂಗಳೂರಿನಲ್ಲಿ 1858ರಲ್ಲಿ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜನ್ನ ಪ್ರಾರಂಭ ಮಾಡಲಾಯಿತು. 1858ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪನೆ ಯಾವಾಗ ಆಯ್ತು ಅಂತ ಹೇಳಿದ್ರೆ 1915ರಲ್ಲಿ ಆಯ್ತು. ಸೊ ಹಾಗೇನೆ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ 1916ರಲ್ಲಿ ಆಯ್ತು. ಹಾಗೇನೆ ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನ ನೇಮಕ ಮಾಡಿದಂಥದ್ದು 1918ರಲ್ಲಿ. ಸೊ ಹಾಗಾಗಿ ಇಲ್ಲಿ 1, 2, 3, 4 ಸೊ ಈ ತರ ಅನುಕ್ರಮದಲ್ಲಿ ನಾವು ಬರಿಬಹುದು, ಕಾಲಾನುಕ್ರಮದಲ್ಲಿ ಈ ತರ ಬರಿಬಹುದು. ಹಾಗಾಗಿ ಆಪ್ಷನ್ 1, 2, 3 and 4 ಆಪ್ಷನ್ 1 ಸರಿಯಾದಂತಹ ಉತ್ತರ. ಈ ಕೆಳಗಿನ ಯಾವ ಹೇಳಿಕೆಯು ಭಾರತದ ಸಂವಿಧಾನದ 100ನೇ ತಿದ್ದುಪಡಿಗೆ ಸಂಬಂಧಪಟ್ಟಿದೆ? ಸೊ ಇಲ್ಲಿ ನೋಡಿ, ಸೊ ಇಲ್ಲಿ 100ನೇ ತಿದ್ದುಪಡಿಗೆ ಯಾವುದು ಸಂಬಂಧಪಟ್ಟಿದೆ ಅಂತೇಳಿ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತದ್ದು ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ವಿನಿಮಯ. ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಮಿತಿಯನ್ನು ಭಾರತ ಸರ್ಕಾರವು ನೇಮಿಸಿತು ಅನ್ನುವಂತ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಸ್ವರಣ್ ಸಿಂಗ್ ಸಮಿತಿ. ಈ ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆಯಲ್ಲ? ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ಹುದ್ದೆ ಒಂದು ಸಾಂವಿಧಾನಿಕ ಹುದ್ದೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಸೊ ಈ ಹುದ್ದೆ ಕೂಡ ಒಂದು ಸಾಂವಿಧಾನಿಕ ಹುದ್ದೆ. ಹಾಗೆಯೇ ಪ್ರಧಾನಮಂತ್ರಿಗಳ ಹುದ್ದೆ ಕೂಡ ಸಂವಿಧಾನದತ್ತವಾಗಿ ಬಂದಂತಹ ಹುದ್ದೆ. ಆದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಒಂದು ಸ್ಥಾನ ಏನಿದೆ ಇದು ಸಂವಿಧಾನದತ್ತವಾಗಿ ಬಂದಂತಹ ಒಂದು ಸ್ಥಾನ ಅಲ್ಲ. ಹಾಗಾಗಿ ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ 2 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅನುಚ್ಛೇದವು ಏಕರೂಪ ನಾಗರಿಕ ಸಮಿತಿಯ ಅನುಷ್ಠಾನದ ಕುರಿತು ತಿಳಿಸುತ್ತದೆ?
ಸೊ ಇಂಪ್ಲಿಮೆಂಟೇಷನ್ ಆಫ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಇದಕ್ಕೆ ಸಂಬಂಧಪಟ್ಟಿರುವಂತಹ ಆರ್ಟಿಕಲ್ ಅಥವಾ ಅನುಚ್ಛೇದ ಯಾವುದಪ್ಪ ಅಂತ ಹೇಳಿದ್ರೆ ಅನುಚ್ಛೇದ 44 ಆರ್ಟಿಕಲ್ 44. ಈ ಕೆಳಗಿನ ಅನುಚ್ಛೇದವು ಯಾವ ರಾಜ್ಯವು ಅನುಚ್ಛೇದ 371 ಮತ್ತು ಅದರ ಉಪವಿಧಿಗಳ ಅಡಿಯಲ್ಲಿ ವಿಶೇಷ ಪ್ರಾವಧಾನಗಳನ್ನ ಪಡೆದಿರುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ತಮಿಳುನಾಡು ರಾಜ್ಯ ಆರ್ಟಿಕಲ್ 371ಗೆ ಇದಕ್ಕೆ ಸಂಬಂಧಪಟ್ಟಾಗೆ ವಿಶೇಷವಾದಂತಹ ಒಂದು ಪ್ರಾತಿನಿಧ್ಯವನ್ನ ಪಡೆದಿರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಗೋವಾ, ಸಿಕ್ಕಿಂ, ಆಂಧ್ರ ಪ್ರದೇಶ, ಅರುಣಾಚಲ್ ಪ್ರದೇಶ ಹಾಗೆ ನಮ್ಮ ಕರ್ನಾಟಕ ಕೂಡ 371 ಕಾಲಂ ಅಡಿಯಲ್ಲಿ ಹಾಗೇನೆ ಇದರ ಉಪವಿಧಿಯ ಅಡಿಯಲ್ಲಿ ವಿಶೇಷವಾದಂತಹ ಪ್ರೊವಿಷನ್ಸ್ ಗಳನ್ನ ಪಡೆದಿದೆ. 371J ಕಾಲಂ ಅಂತೇಳಿ ನೀವು ಕೇಳಿರ್ಬೋದು, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆದ್ರೆ ಇಲ್ಲಿ ತಮಿಳುನಾಡು ರಾಜ್ಯ ಯಾವುದೇ ಪ್ರೊವಿಷನ್ ಅನ್ನ ಪಡೆದಿಲ್ಲ ಆರ್ಟಿಕಲ್ 371ನ ಅಂಡರ್ ಅಲ್ಲಿ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳನ್ನ ಕುರಿತು ವಿವರಣೆ ಮಾಡಲಾಗಿದೆ? ಸೊ ಭಾಷೆಗಳನ್ನ ಹೇಳಿರುವಂತದ್ದು 8ನೇ ಅನುಸೂಚಿಯಲ್ಲಿ 8th ಶೆಡ್ಯೂಲ್ ಅಲ್ಲಿ ಆಪ್ಷನ್ 1. ತುರ್ತು ಪರಿಸ್ಥಿತಿ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ. ದ ಪ್ರೊವಿಷನ್ಸ್ ಆಫ್ ಎಮರ್ಜೆನ್ಸಿ ಈಸ್ borrowed from which constitution? which country's constitution? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಜರ್ಮನಿಯ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯ ಒಂದು ಅಧಿಕಾರಗಳನ್ನ ಇಲ್ಲಿ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆದುಕೊಂಡು ಅಲ್ಲಿ ಅದನ್ನ ಜಾರಿಗೆ ತರಲಾಗಿದೆ. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಚುನಾವಣಾ ಆಯೋಗವನ್ನ ಯಾವಾಗ ಸ್ಥಾಪಿಸಲಾಯಿತು ಅನ್ನುವಂತಹ ಪ್ರಶ್ನೆ. ಭಾರತದಲ್ಲಿ ಚುನಾವಣಾ ಆಯೋಗವನ್ನ 25 ಜನವರಿ 1950ರಲ್ಲಿ ಸ್ಥಾಪನೆ ಮಾಡಲಾಯಿತು. ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿಯಾದಂತಹ ಉತ್ತರ. 71ನೇ ಪ್ರಶ್ನೆ. ಈ ಕೆಳಗಿನ ಯಾವ ಕಾಯ್ದೆಯು ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನ ನೀಡಿತು? ಇದಕ್ಕೆ ಸರಿಯಾದಂತಹ ಉತ್ತರ ಭಾರತ ಸರ್ಕಾರದ ಕಾಯ್ದೆ 1919 ಆಪ್ಷನ್ 2. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ಹೇಳಿದೆ? ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸರಿಯಾದಂತಹ ಉತ್ತರ ಗೋಲಕ್ನಾಥ್ ಪ್ರಕರಣ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷವಾದಂತಹ ಅಧಿಕಾರ ಇದೆ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್ ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ. ಸಂವಿಧಾನದ ಯಾವ ತಿದ್ದುಪಡಿಯ ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಾಯಿತು? ಸಂವಿಧಾನದ 52ನೇ ತಿದ್ದುಪಡಿಯ ಮುಖಾಂತರ ಪಕ್ಷೇತರ ನಿಷೇಧ ಕಾಯ್ದೆ ಆಂಟಿ ಡಿಫೆಕ್ಷನ್ ಲಾ. ಸೊ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಮುಂದಿನ ಪ್ರಶ್ನೆ. ನಮ್ಮ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಕಾಯ್ದೆಗಳನ್ನು ಸೇರಿಸಲಾಗಿಲ್ಲ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಅಗತ್ಯ ಸರಕುಗಳ ಕಾಯ್ದೆ 1950, ಎಸೆನ್ಷಿಯಲ್ ಕಾಮೋಡಿಟೀಸ್ ಆಕ್ಟ್ 1955. ಮುಂದಿನ ಪ್ರಶ್ನೆ. ಪ್ರಜ್ಞಾನ್ ರೋವರ್ ಚಂದ್ರಯಾನ್ ಮಿಷನ್ 3ರಲ್ಲಿ ಈ ಒಂದು ಉಪಸ್ಥಿತಿಯನ್ನ ಈ ಎಲಿಮೆಂಟ್ ನ ಈ ಧಾತುವಿನ ಉಪಸ್ಥಿತಿಯನ್ನ ಖಚಿತಪಡಿಸಿದ ಮೇಲ್ಮೈಯಲ್ಲಿರುವಂತಹ ಅಂಶ ಯಾವುದು? ಪ್ರಜ್ಞಾನ್ ರೋವರ್ ಚಂದ್ರಯಾನ ಮಿಷನ್ 3 ಉಪಸ್ಥಿತಿಯನ್ನು ಖಚಿತಪಡಿಸಿದ ಚಂದ್ರನ ಮೇಲ್ಮೈನಲ್ಲಿರುವಂತಹ ಅಂಶ ಯಾವುದು? ಯಾವ ಧಾತುವಿನ ಅಂಶವನ್ನ ಪ್ರಜ್ಞಾನ್ 3 ರೋವರ್ ಖಚಿತಪಡಿಸಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಸಲ್ಫರ್. ಗಂಧಕದ ಇರುವಿಕೆಯನ್ನ ಖಚಿತಪಡಿಸಿದೆ. ಗಂಧಕದ ಇರುವಿಕೆ ಆಪ್ಷನ್ 2. ಮುಂದಿನ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಯನ್ನ ಗಮನಿಸಿ. ಇದು ಲಾಜಿಕಲ್ ರೀಸನಿಗೆ ಸಂಬಂಧಪಟ್ಟ ಹಾಗೆ. ಸಮರ್ಥನೆಯನ್ನ ಗಮನಿಸಿ. ಭೂ ವ್ಯವಸ್ಥೆಯ ಗಡಿಗಳನ್ನ ESBS, ಹವಾಮಾನ, ಶುದ್ಧ ನೀರು ಹಾಗೆಯೇ ಜೈವಿಕ ವೈವಿಧ್ಯತೆ ಮತ್ತು ಮಾಲಿನ್ಯದ ವಿವಿಧ ವಿಧಗಳಿಗೆ ಸಂಬಂಧಿಸಿದೆ ವೈಜ್ಞಾನಿಕವಾಗಿ ಅಳೆಯಲಾಗಿದೆ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಕಾರಣವನ್ನು ಕೊಡಲಾಗಿದೆ. ಕಾರಣ 6 ಅನ್ನು ನೋಡಿ. ಈ ಮಿತಿಯೊಳಗಡೆ ನಿರ್ವಹಿಸುವುದು ಸ್ಥಿರವಾದ ಮತ್ತು ಸ್ಥಿತಿಸ್ಥಾಪಕತ್ವವುಳ್ಳ ಗ್ರಹಗಳನ್ನು ನಿರ್ವಹಿಸಲು ಸಹಾಯಕವಾಗಿವೆ. ಸೊ ಈ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸೂಕ್ತವಾದಂತಹ ಉತ್ತರನ್ನ ಆಯ್ಕೆ ಮಾಡಿ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿರುವಂತದ್ದು. ಸೊ ಇದಕ್ಕೆ ನೋಡಿ ಇಲ್ಲಿ ಸಮರ್ಥನೆ ಮತ್ತು ಕಾರಣಗಳ ನಾವು ನೋಡ್ತಾ ಬರಬೇಕು. ಸೊ ಇಲ್ಲಿ ನೋಡ್ತಾ ಬನ್ನಿ. ಇಲ್ಲಿ ಸಮರ್ಥನೆಯನ್ನು ಏನ್ ಹೇಳಿದರೆ ಭೂ ವ್ಯವಸ್ಥೆಯ ಗಡಿಗಳನ್ನ ಹವಾಮಾನ, ಶುದ್ಧ ನೀರು ಹಾಗೇನೆ ಜೈವಿಕ
ವೈವಿಧ್ಯತೆ ಮತ್ತು ಮಾಲಿನ್ಯದ ವಿವಿಧ ವಿಧಗಳಿಗೆ ಸಂಬಂಧಪಟ್ಟಾಗಿ ವೈಜ್ಞಾನಿಕವಾಗಿ ಅಳೆಯಲಾಗಿದೆ. ಸೊ ಇದು ಸರಿ. ಹಾಗೇನೆ ಈ ಮಿತಿಯೊಳಗಡೆ ನಿರ್ವಹಿಸುವುದು ಮತ್ತು ಸ್ಥಿರವಾದಂತಹ ಸ್ಥಿತಿಸ್ಥಾಪಕತ್ವವುಳ್ಳ ಗ್ರಹಗಳನ್ನು ನಿರ್ವಹಿಸಲು ಸಹಾಯಕವಾಗಿದೆ. ಸೊ ಇಲ್ಲಿ ಈ ಸಮರ್ಥನೆ ಹಾಗೂ ಕಾರಣಗಳು ಎರಡು ಕೂಡ ಸರಿಯಾಗಿದೆ. ಹಾಗಾಗಿ ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ ಮತ್ತು ಸಮರ್ಥನೆಗೆ ಕಾರಣ ಸೂಕ್ತವಾದಂತಹ ವಿವರಣೆಯಾಗಿದೆ. ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಮುಂದಿನ ದೇಶಗಳನ್ನ ಗಮನಿಸಿ. ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್ ಮೇಲಿನ ಯಾವ ದೇಶಗಳು 5 ಐಸ್ ಅಲೈನ್ಸ್ ನ ಭಾಗಗಳಾಗಿವೆ? ಸೊ ಇಲ್ಲಿ 5 ಅಲೈನ್ಸ್ ಅಲ್ಲಿ ಇರುವಂತಹ ದೇಶಗಳು ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹಾಗೇನೆ ಯುನೈಟೆಡ್ ಕಿಂಗ್ಡಮ್ UK. ಸೊ ಈ 1, 2, 3, 4 ಹಾಗೂ 6. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4. ಆಪ್ಷನ್ 4 1, 2, 3, 4 ಮತ್ತು 6. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. 2023ರ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ವಿಶ್ವಕರ್ಮ ಯೋಜನೆಯನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ಘೋಷಿಸಲಾಯಿತು? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ. ಆಪ್ಷನ್ 1 MSME. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ G20 ರಾಷ್ಟ್ರಗಳು ಶಾಶ್ವತ ಸಚಿವಾಲಯವನ್ನ ಹೊಂದಿಲ್ಲ ಮತ್ತು ಇವರುಗಳಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನ ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ರಾಷ್ಟ್ರಗಳು ಬೆಂಬಲಿಸುತ್ತಾರೆ. ಇದಕ್ಕೆ ತ್ರಿಕೂಟ ಅಂದ್ರೆ ಟ್ರೋಕಾ ಎಂದು ಕರೆಯಲಾಗುವುದು. G20 ಶೃಂಗಸಭೆಯ 2023ರ ತ್ರಿಕೂಟವು ಡ್ಯಾಶ್ ರಾಷ್ಟ್ರಗಳನ್ನ ಹೊಂದಿತ್ತು. ಇದಕ್ಕೆ ಸರಿಯಾದಂತಹ ಉತ್ತರ ಇಂಡೋನೇಷಿಯಾ, ಬ್ರೆಜಿಲ್ ಮತ್ತು ಭಾರತ. ಆಪ್ಷನ್ 2 ಸರಿಯಾದಂತಹ ಉತ್ತರ. ಆಪ್ಷನ್ 2 ಇಂಡೋನೇಷಿಯಾ, ಬ್ರೆಜಿಲ್ ಅಂಡ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅವಧಿ ಹಾಗೇನೆ ನಿವೃತ್ತಿಯ ವಯಸ್ಸು ಎಷ್ಟು? ಸೊ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು ಅಥವಾ ಅವರಿಗೆ 70 ವರ್ಷ ತುಂಬುವವರೆಗೆ. ಹಾಗಾಗಿ ಆಪ್ಷನ್ 1 ಸರಿಯಾದಂತಹ ಉತ್ತರ. ಅವರ ನಿವೃತ್ತಿ ವಯಸ್ಸು 70 ವರ್ಷ. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 15 ಜನ ಮಹಿಳೆಯರಿದ್ರು. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಪುರಾತನ ಮಾದರಿಗಳ ವಯಸ್ಸನ್ನ ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯಬಹುದು? ಇದಕ್ಕೆ ಕರೆಕ್ಟ್ ಆನ್ಸರ್ ರೇಡಿಯೋ ಕಾರ್ಬನ್ ಡೇಟಿಂಗ್. ಆಪ್ಷನ್ 1. ಭಾರತ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಅತ್ಯುತ್ತಮ ಕೊಡುಗೆಗೆ ಕೊಡುವ ರಾಷ್ಟ್ರೀಯ ಮನ್ನಣೆ ಪ್ರಶಸ್ತಿ ಯಾವುದಪ್ಪ ಅಂತ ಹೇಳಿದ್ರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ. ಆಪ್ಷನ್ 1. ಮುಂದಿನ ಪ್ರಶ್ನೆ. ಒಂದು ವಸ್ತುವಿನ ಉಷ್ಣತೆ -200 ಡಿಗ್ರಿ ಸೆಲ್ಸಿಯಸ್ ಆದರೆ ಫ್ಯಾರನ್ ಹೀಟ್ ಮಾಪನದಲ್ಲಿ ಅದರ ಉಷ್ಣತೆಯು, ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ನಾವು ಫ್ಯಾರನ್ ಹೀಟ್ ಸ್ಕೇಲಿಗೆ ಕನ್ವರ್ಷನ್ ಅನ್ನು ಮಾಡ್ಕೊಳ್ಬೇಕು. ಸೊ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನ್ ಹೀಟ್ಗೆ ನಾವು ಕನ್ವರ್ಷನ್ ಮಾಡ್ಕೋಬೇಕಿದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾವನ್ನ ಯೂಸ್ ಮಾಡಿ ನೀವು ಕನ್ವರ್ಷನ್ ಅನ್ನ ಮಾಡ್ಕೊಳ್ಬಹುದು. ಸೊ ಫಾರ್ಮುಲಾ ಅಂತ ಹೇಳಿದ್ರೆ ಡಿಗ್ರಿ ಫ್ಯಾರನ್ ಹೀಟ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಇಂಟು 9/5 ಪ್ಲಸ್ 32. ಸೊ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿ ನಾವು ಕನ್ವರ್ಷನ್ ಅನ್ನು ಮಾಡ್ಕೊಳ್ಬಹುದು. ಸೊ ಇಲ್ಲಿ ಡಿಗ್ರಿಯಲ್ಲಿ -200 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಕೊಟ್ಟಿದ್ದಾರೆ. -200 ಡಿಗ್ರಿ ಸೆಲ್ಸಿಯಸ್ ಇಂಟು 9/5 ಪ್ಲಸ್ 32. ಇಲ್ಲಿ 5 40 200. ಸೊ ಹಾಗೆ ಎಷ್ಟು ಉಳಿತು? ಇಲ್ಲಿ 40 × 9 ಮೈನಸ್ ಇದೆ. ಸೊ ಹಾಗಾಗಿ 4 9 36, 40 × 9 ಅಂತ ಹೇಳಿದ್ರೆ 360 -360 ಮೈನಸ್ ಇಲ್ಲಿ ಪ್ಲಸ್ ಇದೆ 32. ಸೊ ಇಲ್ಲಿ -360 ಪ್ಲಸ್ 32. ಸೊ ಇಲ್ಲಿ ಇದನ್ನ ಅಡಿಷನ್ ಅನ್ನ ಮಾಡಿದಾಗ ನಮಗೆ ಉತ್ತರ -228 ಡಿಗ್ರಿ ಫ್ಯಾರನ್ ಹೀಟ್. ಸೊ ಇಷ್ಟು ಫ್ಯಾರನ್ ಹೀಟ್ ಸ್ಕೇಲ್ ಅಲ್ಲಿ ಬರುತ್ತೆ. ಆಪ್ಷನ್ 3 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ಭೂಮಿಯ ಮೇಲ್ಮೈನಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನ ಕಾಣುತ್ತಾನೆ. ಹೀಗಾಗಲು ಕಾರಣವೇನೆಂದ್ರೆ ಚಂದ್ರನ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನು ಭೂಮಿಯ ಸುತ್ತ ಪರಿಭ್ರಮಣೆಯ ಕಾಲಾವಧಿ ಸರಿಸುಮಾರು ಒಂದೇ ಆಗಿರೋದ್ರಿಂದ ಸೊ ಯಾವ ದಿಕ್ಕಿನಿಂದ ನೋಡಿದ್ರು ಕೂಡ ಚಂದ್ರ ಅದೇ ದಿಕ್ಕಿನಲ್ಲಿ ಕಾಣ್ತಾನೆ. ಹಾಗಾಗಿ ಆಪ್ಷನ್ 2 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಪರಮಾಣು ಸ್ಥಾವರ ಯಾವುದು? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಕೂಡಂಕುಳಂ ಅಣು ವಿದ್ಯುತ್ ಸ್ಥಾವರ. ತಮಿಳುನಾಡಿನಲ್ಲಿರುವಂತಹ ಕೂಡಂಕುಳಂ ಅಣು ವಿದ್ಯುತ್ ಸ್ಥಾವರ. ನೆಕ್ಸ್ಟ್. ಭಾರತಕ್ಕೆ 3ನೇ ಅತಿ ದೊಡ್ಡ ಕಲ್ಲಿದ್ದಲು ಪೂರೈಕೆದಾರನಾಗಿ ಹೊರಹೊಮ್ಮಿದ ರಾಷ್ಟ್ರ ರಷ್ಯಾ. ಆಪ್ಷನ್ 4 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ. ಭೂ ಸುಧಾರಣೆಗಳು ಸಾಧಾರಣವಾಗಿ ನಿರೀಕ್ಷಿಸುವುದು. ಸೊ ಇದು ಭೂ ಸುಧಾರಣೆಗಳು ಸಾಧಾರಣವಾಗಿ ಏನನ್ನ ನಿರೀಕ್ಷಿಸ್ತವೆ ಅಂತ ಹೇಳಿದ್ರೆ ಕೃಷಿ ಸಂಬಂಧಿತ ಫಲದಾಯಕತೆಯನ್ನ ಉತ್ತಮಪಡಿಸುವುದು, ಹಾಗೆಯೇ
ಸಾಮಾಜಿಕ ಸಮಾನತೆಯ ಕಡೆಗೆ ಚಲಿಸುವುದು. ಸೊ ಇದು ಇದನ್ನ ನಿರೀಕ್ಷಿಸುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ 1 ಮತ್ತು 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಮುಖ್ಯಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಗಳನ್ನ ಜಾರಿಗೆ ತಂದರು? ಸೊ ಲ್ಯಾಂಡ್ ರಿಫಾರ್ಮ್ಸ್ ಇದು ಜಾರಿಗೆ ಬಂದಂತದ್ದು ಡಿ ದೇವರಾಜ್ ಅರಸು ಇವರ ಆಡಳಿತದ ಕಾಲದಲ್ಲಿ. ಆಪ್ಷನ್ 4 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಭೂ ಸುಧಾರಣೆಗೆ ಸಂಬಂಧಪಟ್ಟಿದೆ? ಭೂ ಸುಧಾರಣೆಗೆ ಯಾವುದು ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಆಪ್ಷನ್ 3. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಪಂಚಾಯತ್ ರಾಜ್ ಜೊತೆಗೆ ಸಂಬಂಧ ಪಡುವುದಿಲ್ಲ? ಇಲ್ಲಿ ನೋಡ್ತಾ ಬನ್ನಿ, ಆಯ್ಕೆಗಳ ನೋಡ್ತಾ ಬನ್ನಿ. ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ಚುನಾವಣೆಗಳನ್ನು ನಡೆಸುತ್ತದೆ. ಹೌದು. ಹಾಗೇನೆ ಇಲ್ಲಿ ಎಲ್ಲಾ ಪಂಚಾಯತ್ಗಳಿಗೂ ನಿಗದಿತ 5 ವರ್ಷಗಳ ಅವಧಿ ಇರುತ್ತದೆ. ಹೌದು. ಪಂಚಾಯತ್ ವಿಸರ್ಜನೆಯಿಂದ 6 ತಿಂಗಳ ಒಳಗೆ ಹೊಸ ಚುನಾವಣೆಯನ್ನು ನಡೆಸಬೇಕು. ಇದು ಕೂಡ ಸರಿ. ಸೊ ಹಾಗೇನೆ ಇಲ್ಲಿ ಆಪ್ಷನ್ 1 ಹಾಗೇನೆ ಆಪ್ಷನ್ 3 ಕೂಡ ಸರಿ. ಬಟ್ ಇಲ್ಲಿ ಸಂವಿಧಾನ 74ನೇ ತಿದ್ದುಪಡಿ ಕಾಯ್ದೆ. ಸೊ ಇದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರುವಂತದ್ದು 73ನೇ ತಿದ್ದುಪಡಿ ಕಾಯ್ದೆ, 74ನೇ ತಿದ್ದುಪಡಿ ಕಾಯ್ದೆ ಅಲ್ಲ, 73ನೇ ತಿದ್ದುಪಡಿ ಕಾಯ್ದೆ. ಹಾಗಾಗಿ ಇಲ್ಲಿ ಕೊಟ್ಟಂತಹ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದಂತಹ ಉತ್ತರ. ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಜಿಲ್ಲಾ ಪಂಚಾಯತ್ ಅನ್ನ ಯಾರು ವಿಸರ್ಜಿಸುತ್ತಾರೆ? ಜಿಲ್ಲಾ ಪಂಚಾಯತ್ ಅನ್ನ ರಾಜ್ಯ ಸರ್ಕಾರ, ಸ್ಟೇಟ್ ಗವರ್ಮೆಂಟ್ ವಿಸರ್ಜನೆಯನ್ನ ಮಾಡುತ್ತದೆ. ಮುಂದಿನ ಪ್ರಶ್ನೆ, ವಿಜಯಪುರದ ಆಲಮಟ್ಟಿ ಡ್ಯಾಮ್ ಅನ್ನ ಈ ಕೆಳಗಿನ ಈ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಇದನ್ನು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕೂಡ ಕರೀತೇವೆ. ಆಪ್ಷನ್ 3 ಅಲ್ಲಿ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. 95ನೇ ಪ್ರಶ್ನೆ, ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನ ಹೀಗೆ ಕರೆಯಲಾಗುತ್ತದೆ. ಇದನ್ನ ನಾವು ಇಲ್ಲಿ ಆಪ್ಷನ್ 3 ಅಲ್ಲಿದೆ. ಹೌದು, ಆಪ್ಷನ್ 3 ಅಲ್ಲಿ ಅನಪ್ರಸರಣ ಅಥವಾ ಇಲ್ಲಿ ಇದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಟರ್ಮ್ ಇದೆ. ಸೊ ಇಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡ್ಕೊಳ್ಳಿ. ಹೌದು, ಇಲ್ಲಿ ಡಿಫ್ಲೇಷನ್ ಅಂತ ಹೇಳಿ ಕರಿತೇವೆ. ಆಪ್ಷನ್ ಯಾವ್ದಿದೆ? ಆಪ್ಷನ್ 3 ಇದೆ. ಆಪ್ಷನ್ 3 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ಘರ್ಷಣಾತ್ಮಕ ನಿರುದ್ಯೋಗದ ವ್ಯಾಖ್ಯಾನವು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಇದರ ಡೆಫಿನಿಷನ್ ಏನು ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಕಾರ್ಮಿಕರು ಕೆಲಸಗಳ ಮಧ್ಯ ಅಲ್ಪಾವಧಿ ಕಾರ್ಮಿಕರ ಚಲನೆಯಿಂದಾಗಿ. ಸೊ ಇಲ್ಲಿ ಶಾರ್ಟ್ ಟರ್ಮ್ ಮೂವ್ಮೆಂಟ್ ಆಫ್ ವರ್ಕರ್ಸ್ ಬಿಟ್ವೀನ್ ಜಾಬ್ಸ್. ಆಪ್ಷನ್ 4 ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಒಂದು ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಗದು ಮೀಸಲು ಅನುಪಾತವನ್ನ ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ ಅನ್ನುವಂತ ಪ್ರಶ್ನೆ. ವಾಟ್ ಹ್ಯಾಪನ್ಸ್ ಟು ದ ಕ್ರೆಡಿಟ್ ಕ್ರಿಯೇಷನ್ ಇಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಡ್ಯೂಸಸ್ ಕ್ಯಾಶ್ ರಿಸರ್ವ್ ರೇಷಿಯೋ? ಸೊ ಇದೇನಾಗ್ತದೆ ಅಂತ ಹೇಳಿದ್ರೆ ಕ್ರೆಡಿಟ್ ಕ್ರಿಯೇಷನ್ ಏನಾಗ್ತದೆ? ಇಟ್ ವಿಲ್ ಇನ್ಕ್ರೀಸ್, ಅದು ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ಹಣದುಬ್ಬರದ ಅಂತರ ಪರಿಭಾವನೆಯನ್ನ ಕೊಟ್ಟಂತವರು. ಸೊ ಇದನ್ನ ಕೊಟ್ಟಂತವರು ಯಾರಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಜಾನ್ ಮ್ಯಾನಾರ್ಡ್ ಕೇನ್ಸ್ ಅಂತೇಳಿ ಕರಿತೇವೆ. ಜಾನ್ ಮ್ಯಾನಾರ್ಡ್ ಕೇನ್ಸ್ ಅಥವಾ JM ಕೇನ್ಸ್. ಆಪ್ಷನ್ 2 ಅಲ್ಲಿದೆ. ಇದಕ್ಕೆ ಸರಿಯಾದಂತ ಉತ್ತರ. ಸಂದಾಯ ಬಾಕಿಯ ಅಸಮತೋಲವನ್ನ ಸರಿಪಡಿಸಲು ಈ ಕೆಳಗಿನ ಯಾವ ಕ್ರಮಗಳನ್ನ ಅಳವಡಿಸಿಕೊಳ್ಳಲಾಗುವುದು? ಸಂದಾಯ ಬಾಕಿಯ ಅಸಮತೋಲನವನ್ನ ಸರಿಪಡಿಸಿಕೊಳ್ಳಿಕ್ಕೆ ಹಣದ ಅಪಮೌಲ್ಯವನ್ನ ಮಾಡಲಾಗ್ತದೆ. ಹಣದ ಅಪಮೌಲ್ಯ, ಡಿವ್ಯಾಲ್ಯೂಷನ್ ಆಫ್ ಮನಿ. ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ಹಾಗೇನೆ ಕೊನೆಯ ಪ್ರಶ್ನೆ, 2022-23 ಕೇಂದ್ರ ಮುಂಗಡ ಪತ್ರದ ಗಾತ್ರ ಎಷ್ಟು? ವಾಟ್ ಇಸ್ ದ ಸೈಜ್ ಆಫ್ ಯೂನಿಯನ್ ಬಜೆಟ್ 2022-23? ಸೊ ಈ ಒಂದು ಇಯರ್ ನ ಕೇಂದ್ರ ಸರ್ಕಾರದ ಮುಂಗಡ ಪತ್ರ ಬಜೆಟ್ ನ ಗಾತ್ರ ಎಷ್ಟು? ಸೊ ಇದಕ್ಕೆ ಸರಿಯಾದಂತ ಉತ್ತರ 41.45 ಲಕ್ಷ ಕೋಟಿಗಳು ಸರಿಯಾದಂತ ಉತ್ತರ. ಆಪ್ಷನ್ 4 ಸರಿಯಾದಂತ ಉತ್ತರ. ಸ್ನೇಹಿತರೆ, ಇವಿಷ್ಟು ಇವತ್ತು ನಡೆದಂತಹ ವಾಣಿಜ್ಯ ತೆರಿಗೆ ನಿರೀಕ್ಷಕರು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಸೊ ಈ ಒಂದು ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಅಂದ್ರೆ ಪತ್ರಿಕೆ 1ರಲ್ಲಿ ಜನರಲ್ ಪೇಪರ್ ನಲ್ಲಿ ಕೇಳದಂತ ಎಲ್ಲ ಪ್ರಶ್ನೆಗಳಿಗೆ ಕೂಡ ನಮ್ಮ ಕೀ ಆನ್ಸರ್ಗಳು. ಸೊ ಇಲ್ಲಿ 2-3 ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಹೇಳಿಲ್ಲ. ಸೊ ಇಲ್ಲಿ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ತಕ್ಷಣ ನಾನು ನಿಮಗೆ ನಮ್ಮ ಚಾನೆಲ್ ನ ಕಮ್ಯುನಿಟಿ ಬಾಕ್ಸ್ ಅಲ್ಲಿ, ಕಮ್ಯುನಿಟಿ ಸೆಕ್ಷನ್ ಅಲ್ಲಿ ನಿಮಗೆ ನಾನು ಅಪ್ಡೇಟ್ ಅನ್ನ ಮಾಡ್ತೇನೆ. ಸೊ ಹಾಗೆ ನಾವಿಲ್ಲಿ ಕೊಟ್ಟಿರುವಂತಹ ಉತ್ತರಗಳು ಏನಿದಾವೆ, ಸೊ ಇವೇ ಫೈನಲ್ ಅಂತ ಅಲ್ಲ. ಸೊ ಆಲ್ಮೋಸ್ಟ್ ಫೈನಲ್ ಆಗುವಂತ ಸಾಧ್ಯತೆ, ಇವೆಲ್ಲ ಕೂಡ ತಾತ್ಕಾಲಿಕ ಕೀ ಉತ್ತರಗಳು. ಸೊ ಹಾಗಾಗಿ ತುಂಬಾ ಏನು ವೇರಿಯೇಷನ್ ಆಗಲ್ಲ, ಆದ್ರೂ ಕೂಡ 1-2-3 ಪ್ರಶ್ನೆಗಳು ವೇರಿಯೇಷನ್ ಆಗ್ಲಬಹುದು. ಸೊ ಹಾಗಾಗಿ ಇಲ್ಲಿ ನಿಮ್ಮ ಉತ್ತರವನ್ನು ಕೂಡ ನೀವು ಯಾವ ತರ ಪರೀಕ್ಷೆ ಇತ್ತು ಅನ್ನೋದನ್ನು ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಮೆನ್ಷನ್ ಅನ್ನ ಮಾಡಿ, ಪರೀಕ್ಷೆ ಯಾವ ತರ ಇತ್ತು, ನಿಮ್ಮ ಅಭಿಪ್ರಾಯ ಏನು. ಸೊ ಹಾಗಾಗಿ
ನಿಮ್ಮ ನಾನಿಲ್ಲಿ ಕೊಟ್ಟಂತಹ ಉತ್ತರಗಳು ಅಲ್ಲದೆ ನಿಮ್ಮ ಆನ್ಸರ್ಗಳು ಬೇರೆ ಇದ್ರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನೀವು ಕಾಮೆಂಟ್ ಅನ್ನ ಮಾಡಿ, ಸೊ ಅದನ್ನು ನಾವು ವೆರಿಫೈ ಮಾಡ್ಕೊಳ್ತೇವೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಈ ಒಂದು ಕೀ ಆನ್ಸರ್ ಅನ್ನ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ.